ಓಕೆ, ಎಲ್ರಿಗೂ ಆಯಲ್ಲ ನಮಸ್ತೆ. ನಾನು ನಿಮ್ಮ ಸೂರತ್ಸು, ನೀವು ನೋಡ್ತಿದ್ದೀರಾ ನಮ್ಮ ಮನೆ ಗೃಹಲಕ್ಷ್ಮಿ. ಸೊ ನಾವಿರ್ತಿದ್ದೀವಿ ಹೊನ್ನಳ್ಳಿಯ ಕ್ಯಾಸಿನ ಕೆರೆಯಲ್ಲಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಹೊಸ ಫ್ಯಾಮಿಲಿ, ಹೊಸ ಊಟ, ಹೊಸ ಆಟನ ಪರಿಚಯಿಸ್ತೀನಿ. ಸೊ ಬನ್ನಿ ಅವ್ರ ಮನೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀವಿ, ನೀವು ಆರಾಮಿದ್ದೀರಾ? ಸೂಪರ್ ಆಗಿದ್ದೀನಿ. ಸಿರಿಗನಾಡ ಚಾನಲ್ಗೆ ನಮ್ಮೆಲ್ಲ ಕ್ಯಾಸಿನಕೆರೆ ಗ್ರಾಮದ ಪರವಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸ್ವಾಗತ ಸುಸ್ವಾಗತ. ನೀರು ಕುಡಿಬೇಕಾ? ಬೇಡ, ಆರತಿ ಮಾಡಿ ಚೆಲ್ಲಿಕ್ಕಿದು ನಿಮಗೆ ಯಾರ್ದು ದೃಷ್ಟಿ ಬೀಳದೆ ಇರ್ಲಿ ಅಂತ ಹೇಳಿ. ಓ ಹಂಗೆ. ನಾನು ಬಾಯಿ ಕಟ್ತಿದ್ದೆ, ಅಲ್ಲಿಂದ ಓಡ್ ನಡ್ಕೊಂಡು ಬಂದ ಅಂತ ಕುಡಿಲಿಕ್ಕೆ. ಇಲ್ಲ, ನಿಮಗೆ ಒಳ ಕೊಡ್ತೀವಿ. ಈಗ ಒಳ ಕೊಡ್ತೀವಿ. ಸರಿ, ಹೋಗುವಾಗ ಅದ್ರೊಳಗೆ. ಹೋಗುವ ಬನ್ನಿ. ಎಲ್ಲರೂ ಆರಾಮ ಖುಷಿ ಖುಷಿಯಾಗಿದ್ದೀರಾ? ಸೊ ಎಲ್ಲರೂ ಊರಿದೆ. ಓಕೆ ಸರ್, ನಿಮಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? 20 ವರ್ಷ ಆಗ್ತದೆ. 20 ವರ್ಷ ಆಯ್ತಾ? ಮೇಡಮ್, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜಾ? ಸೊ ಎಲ್ಲಿ ಮದುವೆ ಎಲ್ಲಿ? ಇಲ್ಲ, ನಮ್ಮೂರಲ್ಲಿ. ನಿಮ್ಮೂರಲ್ಲಿ ಮದುವೆ? ಕೆಲಸ. ಓಕೆ, ಸೊ ಮದುವೆ ಮೇಲೆ ಜೀವನ ಹೆಂಗಿದೆ ಸರ್? ಚೆನ್ನಾಗಿದೆ. ಮಕ್ಕಳು ಒಬ್ಬ ಮಗ, ಒಬ್ಬ ಮಗಳು. ಏನು ಮಾಡ್ಕೊಂಡಿದ್ದಾರೆ? ಇವನು SLC ಆದ್ಮೇಲೆ ಡಿಪ್ಲೊಮಾ ಹೋಗಿ ಬಿಟ್ಟ. ನನ್ನ ಮಗಳು PUC ಅಡ್ಮಿಷನ್ ಮಾಡಿದ್ದೀನಿ ಈ ಸರಿ. PUC. ಓಕೆ, ಸೂಪರ್. ಸರ್, ನಿಮ್ಗೆ ಎಷ್ಟು ಜನ ಮದುವೆಗೆ? ಸೇಮ್ ಜೊತೆಗೆ ಜೊತೆಗೆ. ಹೌದಾ? ಓಕೆ. ಎಲ್ಲಿ ಜೊತೆಗೆಲ್ಲಾದ್ರೆ? ದೇವಸ್ಥಾನ ವೀರಭದ್ರ. ಅಲ್ಲೇ ಅದ? ಅಲ್ಲೇ ಹೌದಾ? ನೀವು ಇದೇ ಊರವರಾ? ಇವರು ಅತ್ತೆ ಮಗಳ? ಅಂದ್ರೆ ಅದು ಲವ್ ಕಮ್ ಅರೇಂಜಾ? ಅರೇಂಜ್. 20% ಲವ್, 80%. ಸರಿ, ಈ ಲವ್ ಅಂದ್ರೆ ನಿಮ್ಮ ಮದುವೆಗೆ ಮುಂಚೆನೇ ಗೊತ್ತಿತ್ತಾ ಇವ್ರನ್ನ ನಿಮ್ಗೆ ಕೊಡ್ತಾರೆ ಅಂತ? ಗೊತ್ತಿರ್ಲಿಲ್ವಾ? ಸೊ ಸಡನ್ ಆಗಿ ಮದುವೆ ಮಾಡಿಸಿದ್ರ ಹಿಂಗೆ ಮನೆಯಲ್ಲಿ? ಮಾಮೂಲ್ಯ. ಒಪ್ಕೊಂಡ್ರೆ ನೀವು ಅವ್ರು ಗೊತ್ತಾದ ತಕ್ಷಣ ನೀವು ಒಪ್ಕೊಂಡ್ರೆ ಮೇಡಮ್? ಸೊ ಈಗ ನಿಮ್ಮ ಜೀವನ ಹೆಂಗಿದೆ ಮದುವೆ ಆದ್ಮೇಲೆ? ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ನಿಮ್ಗೆ ಎಷ್ಟು ಜನ ಮಕ್ಕಳು ಹೇಳಿದ್ರೆ? ಇಲ್ಲಿದ್ದಾರೆ. ಒಬ್ಬನ ತೋಟದಲ್ಲಿ. ಒಬ್ಬರು ತೋಟದಲ್ಲಿದ್ದಾರೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಯಜಮಾನರಲ್ಲಿದ್ದಾರೆ? ನಮ್ಮ ಯಜಮಾನ್ರ ನನ್ನ ಪಕ್ಕದಲ್ಲಿದ್ದಾರ? ಅವರು ಸಿನಿಮಾ ಎಲ್ಲ ಮಾಡ್ಬೇಕಂತ ಅವ್ರಿಗೆ? ಏನ್ ಸರ್? ಸಿನಿಮಾ ಮಾಡ್ತಾರಂತ ಅವರು. ಸಿನಿಮಾ ಕೊಡ್ರಿ, ಒಳ್ಳೆ ಯಾವ್ದಾದ್ರು ಕಾಮಿಡಿ ಕೊಟ್ಬಿಟ್ರೆ ನಿಮ್ಮನ್ನು ಮೀರಿಸ್ಬಿಡ್ತಾರ. ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? ನಂದು 26ನೇ ವರ್ಷ. ನಿಮ್ಗಿಂತ 6 ವರ್ಷ ಮೊದಲು ಅವರಾಗಿದೆ. ನೀವು ಇಲ್ಲ ಇದ್ರ ದೇವಸ್ಥಾನದಲ್ಲಿ? ಇಲ್ಲ ಸರ್, ನಮ್ಮ ಯಜಮಾನ್ರ ಮನೆಯಲ್ಲೇ ಆಗಿತ್ತು. ಇಲ್ಲಿ ಹಳೆ ಮನೆ ಇತ್ತು ನಮ್ದು, ಇದೇ ಊರು. ಓಕೆ. ಸೊ ನಿಮ್ದು ಹೆಂಗಿದೆ ಅವ್ರ ಮದುವೆ ಆದ್ಮೇಲೆ ಜೀವನ? ಚೆನ್ನಾಗಿದೆಯಾ? ಮದುವೆ ಹೊಸದಲ್ಲ ಹನಿಮೂನಿಗೆಲ್ಲ ಹೋಗಿದ್ದೀರಿ? ಸರ್, ನಮ್ಮ ಹನಿಮೂನ್ ಅಂದ್ರೆ ನಾವು ಹೊರಡ್ಸೆ ಕೇಳಿಲ್ಲ ಆ ಟೈಮಲ್ಲಿ ಹೊರಡ್ಸೇ ಇಲ್ಲ. ಮತ್ತೆ ಈಗ ಜೀವನ ಮಾಮೂಲಿ ಜೀವನ. ಈಗೆಲ್ಲಾದ್ರೂ ಹೋಗ್ಬೇಕು ಅಂತ ಆಸೆ ಇದೆ ನಿಮ್ಗೆ? ಇದೆ ಸರ್, ಇದೆ, ಇಲ್ಲ ಅಂತಲ್ಲ. ಅವಕಾಶ ಸಿಗ್ಲಿ ಅಂತೇಳಿ ಕಾಯ್ತಾ ಇದ್ವಿ. ಹೌದಾ? ಎಲ್ಲಿ ಹೋಗ್ಬೇಕು ಅಂತ ನಿಮ್ಗೆ ಆಸೆ? ಸರ್, ನನಗೆ ಮಾಲ್ಡೀವ್ಸಿಗೆ ಹೋಗ್ಬೇಕು ಅಂತ ಆಸೆ. ಮಾಲ್ಡೀವ್ಸ್ಗ? ಆಸೆ. ನಿಮ್ಗೆ? ಆಸೆ. ಒಬ್ಬರೇ ಮಗಳ? ಮಗಳು ಒಬ್ಳು, ಇಬ್ರು ಗಂಡು ಮಕ್ಕಳು. ಇವ್ರಿಗೆ ಮದುವೆ ಆಗಿದೆ? ಅವ್ರಿಗೆ ಮದುವೆ ಆಗಿ ಇಬ್ರಿಗೆ? ಸರ್, ಒಬ್ಬನು ಇಂಜಿನಿಯರಿಂಗ್ ಮಾಡ್ತಿದ್ದಾನೆ, ಫೈನಲ್ ಇಯರ್, CS, ರೇವಾ ಯೂನಿವರ್ಸಿಟಿ, ಬೆಂಗಳೂರು. ಹೌದಾ? ಓಕೆ, ಸೂಪರ್. ನಿಮ್ಮ ಹೆಸರು? ವೇದಾಂತ. ವೇದ ಅಂತನಾ? ನಾನು ವೇದಾಂತ ಅಂತ ಅನ್ಕೊಂಡೆ. ಇಲ್ಲ, ವೇದ. ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? 6 months. ಓ, ರೀಸೆಂಟ್ ಆಗಿ ಮದುವೆ ಆಗಿರೋದಾ? ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಲ್ಲಿ ನಿಮ್ಮ ಯಜಮಾನ್ರಲ್ಲಿ? ಅವರಿಲ್ಲ, ಆಫೀಸಲ್ಲಿ ಇದ್ದಾರಾ? ಡ್ಯೂಟಿ ಮಾಡ್ತಾರೆ. ಹೌದಾ? ಸೊ 6 months ಆಫ್ ಜರ್ನಿ ಹೆಂಗಿದೆ? ಇದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿದೆ. ಇನ್ನು ಸಣ್ಣ ಜರ್ನಿ ನಮ್ದಿನ್ನು. ಈಗ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಇದ್ದೇ ಇರುತ್ತೆ. ಡೈಲಿ ಆಡ್ತೀವಿ. 6 months ಸ್ಟಾರ್ಟ್ ಆಗಿದಾ? ಇಷ್ಟು ಬೇಗ? ಚಿಕ್ಕ ಪುಟ್ಟನಾ? ಯಾವ್ದಕ್ಕೆ ಜಾಸ್ತಿ? ಸಣ್ಣ ವಿಷಯಕ್ಕೆ. ಸಣ್ಣ ವಿಷಯಕ್ಕ ಲೇಟ್ ಆಗಿ ಬಂದಿದ್ದೀರಾ? ನಿಮ್ದೇ ಜಗಳ, ಅವ್ರದ್ದಲ್ಲ. ಬೇಗ ರೆಡಿ ಆಗಲ್ಲ. ನಿಮ್ದು ಮಾಮೂಲಿ ಇದ್ದದ್ದೇ. ಅವ್ರು ಲೇಟ್ ಆಗಿ ಬರ್ತಾರೆ. ಈಗ ಕೆಲಸ ಮುಗಿಸಿ ಲೇಟ್ ಆಗಿ ಬರ್ತಾರ? ಟೈಮ್ ಕೊಡಲ್ವಾ? ಕೆಲಸ ಇರುತ್ತಲ್ಲ ಪಾಪ, ಎಲ್ಲಿ ಟೈಮ್ ಕೊಡ? ಸಂಡೇ ಫ್ರೀ ಇರ್ತಾರ? ಅವ್ರು ರೆಸ್ಟ್ ಮಾಡ್ಬೇಕಲ್ಲ ಅವ್ರಿಗೆ. ಸೋಮವಾರ ಶನಿವಾರ ದುಡಿಯೋದೇ, ಭಾನುವಾರ ಒಂದು ರೆಸ್ಟ್ ಬೇಡವಾ? ಅಲ್ಲ, ಇರ್ಲಿ, ಬಟ್ 1 hour ಕೊಡ್ಬೇಕು. ಹೌದು. ಹೇಳ್ತೀರ ಅವ್ರು ಕರ್ಕೊಂಡ್ ಬನ್ನಿ, 2 hour ಕೊಡಿಸ್ತೀನಿ, 1 hour. ಸೊ ನೀವೆಲ್ಲ ಹೋಗಿದ್ರಿ ಮದುವೆ ದಿವಸದಲ್ಲಿ? ಸದ್ಯಕ್ಕೆ ಎಲ್ಲೂ ಹೋಗಿಲ್ಲ, ಟೈಮ್ ಸಿಕ್ಕಿಲ್ಲ ಹೋಗಕ್ಕೆ. ಮದ್ವೆ ಆಗಿ 1 monthಗೆ ಅವ್ರಿಗೆ ಜಾಬ್ ಸಿಕ್ತು, ಹಂಗಾಗಿ
ಹೋಗೋಕ್ಕಾಗಿಲ್ಲ. ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಹ್ಞೂ. ಹಾಗಾಗಿ. ಸೊ ಯಾರಲ್ಲಿದ್ದೀರಿ ನನ್ನ ಮನೇಲಿ? ಮನೆಯಲ್ಲಿ ನಾನು, ನಮ್ಮ ತಂಗಿ, ನಮ್ಮ ಮೈದ್ನ, ನಮ್ಮ ಮನೆಯವರು, ನಮ್ಮ ಮಾವ, ನಮ್ಮ ಅತ್ತೆ ಇದೆ. ಅತ್ತೆ ಇದ್ದಾರಾ? ಹಾಂ ಇದೆ. ಅತ್ತೆ ಹೇಗಿದ್ದಾರೆ? ಅತ್ತೆ ಹೀರೋಯಿನ್ ಇದ್ದಂಗೆ ಇದ್ದಾರೆ. ಹೀರೋಯಿನ್ ಇದ್ದಾರಾ? ಓ, ಸ್ಟ್ರಾಂಗ್ ಲೇಡಿ. ಸ್ಟ್ರಾಂಗ್ ಲೇಡಿಯಾ? ಅಂದರೆ ಜೋರಿದ್ದಾರೆ ಅಂತ ಮನೆಯಲ್ಲಿ. ನಂತರನೇ ಇದ್ದಾರೆ. ನಿಮ್ಮ ಥರನೇ ಇದ್ದಾರಾ? ಇಬ್ರು ಜಗಳ ಆಡ್ತೀರಾ ಅತ್ತೆ ಸೊಸೆ? ಇಲ್ಲ, ಜಗಳ ಇದುವರೆಗೂ ಆಡಿಲ್ಲ. ಮುಂದೆ ಆಡೋ ಪ್ಲಾನ್ ಅಲ್ಲಿ ಇದ್ದೀರಾ? ಆಡೋದು ಇಲ್ಲ, ಆಡೋದು ಇಲ್ಲ. ಸ್ಕೆಚ್ ಮಾಡ್ತಿದ್ದೀರಾ ಬಂದು? ಇಲ್ಲ ಇಲ್ಲ ಇಲ್ಲ, ಏನಿದ್ರು ಡೈರೆಕ್ಟ್ ಆಗಿ ಮಾತಾಡ್ತೀವಿ. ಹೌದಾ? ಬಟ್ ಒಂಚೂರು ಜೋರು ಇರ್ಬೇಕಲ್ವ ಅತ್ತೆ? ಇದಾರೆ, ನಾವು ಇದ್ದೀವಿ, ಇಬ್ರು ಇದ್ದೀವಿ. ಹಂಗಿದೆ, ಕರೆಕ್ಟು. ವಾರ್ ನಡೀತಿರುತ್ತೆ ಅಂತ ಆಯ್ತು ಹಾಗಾದ್ರೆ. ಇಲ್ಲ, ವಾರ ಅಂತೇನಿಲ್ಲ, ಸುಮ್ಮನೆ ಹಿಂಗೆ ಅಲ್ಲೇ ಸಾಲ್ವ್ ಮಾಡ್ಕೋತೀವಿ ಏನಿದ್ರು. ಹೌದಾ? ಯಾವ್ದಾದ್ರು ನಾರ್ಮಲ್ ಕ್ಯಾಶುವಲ್ ವಿಷಯಕ್ಕೆ ಮಾತುಕತೆ ಆಗುತ್ತಂದ್ರೆ ಯಾವ್ದಕ್ಕಾಗುತ್ತೆ ಮನೆ? ಅವರು ಫುಲ್ ಕಲ್ಚರ್ಡ್ ಫ್ಯಾಮಿಲಿ, ಸಂಪ್ರದಾಯ. ನಾವು ಫ್ರೀಡಮ್ ಬೆಳೆದಿರೋರು. ಸ್ವಲ್ಪ ಅದಕ್ಕಷ್ಟೇ, ಹಿಂಗಿರಿ ಹಂಗಿರಿ. ಇನ್ನು ಕಲಿತಾ ಇದೀವಿ ನಾವು, ಕಲ್ತ್ಕೊಂಡಿದೀವಿ. ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗ್ಲಿಕ್ಕೆ ಕಷ್ಟ ಆಗಿಲ್ಲ ನಿಮಗೆ? ಸ್ವಲ್ಪ ಕಷ್ಟ ಆಯ್ತು, ಆಮೇಲೆ ಸೆಟ್ ಆಯ್ತು. ಅಡ್ಜಸ್ಟ್ ಮಾಡಿ. ಎಷ್ಟು ಏಜ್ ಎಷ್ಟಿಗೆ ಮತ್ತೀಗ? 50. ಅಯ್ಯಪ್ಪ, ತುಂಬ ಕಡಿಮೆ ಆಯ್ತಲ್ವ ವಯಸ್ಸು? 70 ಆಗ್ತಿದ್ರೆ ಏನಾದ್ರು ನಾನು ಗ್ಯಾರಂಟಿ ಕೊಡ್ಬೋದಿತ್ತು. ಬೇಡ ಬೇಡ, ಅವ್ರು ಇನ್ನೂ ಚೆನ್ನಾಗಿ 100 years ಇರಲಿ. ಹೌದಾ? ವೆರಿ ನೈಸ್, ಸೂಪರ್ ಸಿಸ್ಟರ್. ಈ ಥರ ಸಿಸ್ಟರ್ ಪ್ರತಿಯೊಂದು ಮನೆಗೆ ಇರಬೇಕು ಅಲ್ವಾ? ಥ್ಯಾಂಕ್ ಯು ಸೊ ಮಚ್. ಅಕ್ಕ, ಶೀಲಕ್ಕ, ನಾಯ್ಕ ತಗೋಕ್ಕ. ಏನಿದ್ದಾರೆ ಅಕ್ಕ ನಿಮ್ಮ ಯಜಮಾನ್ರು? ಮನೇಲಿದ್ದಾರಾ? ತೋಟಕ್ಕೆ ಹೋಗಿದ್ದಾರಾ? ಏನವ್ರ ಹೆಸರು? ಬಸವನಗೌಡ. ಸೊ ಎಷ್ಟೊತ್ತಿಗೆ ಬೆಳಿಗ್ಗೆ ತೋಟಕ್ಕೆ ಹೋಗ್ತಾರೆ? ಸರ್ 7 ಗಂಟೆ. 7 ಗಂಟೆಗೆ ಹೋಗ್ತಾರಾ? ಬೆಳಿಗ್ಗೆ ಹೋಗ್ಬೇಕಾದ್ರೆ ಏನಾದ್ರು ಅವ್ರಿಗೆ ಸ್ಟ್ರಾಂಗ್ ಆಗಿ ಫುಡ್ ಎಲ್ಲ ಹೇಳ್ಕೊಡ್ತೀರಾ? ಏನಿಲ್ಲ ಸರ್, ಮುತ್ತು ಮಾತ್ರ. ಟೀ ಕುಡ್ದು ಹೋಗ್ತಾರೆ ಸರ್. ಅಷ್ಟೇ? ಟೀ ಕುಡ್ತೊಳಗೆ ಹೋಗ್ತಾರಾ? ಮತ್ತೆ ವಾಪಸ್ ಇಷ್ಟೊತ್ತಿಗೆ ಬರ್ತಾರೆ? ಬರ್ತಾರೆ ಸರ್ 7:30 8 ಗಂಟೆಗೆ ಬರ್ತಾರೆ ಸರ್. 7 ಗಂಟೆ ಬೆಳಿ ಬರ್ತಾರೆ ತಿಂಡಿಗೆ. ಸೊ ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 12 ವರ್ಷ. 12 ವರ್ಷ ಆಯ್ತು. ಮಕ್ಕಳು? ಇಬ್ರು ಸರ್. ಇಬ್ರು ಏನು ಮಾಡ್ತಿದ್ದಾರೆ? ಗಂಡು ಮಕ್ಕಳು ಸರ್. ಒಬ್ಬ ದೊಡ್ಡನು 4th, ಸೆಕೆಂಡ್ ಬಿಗಿನಿಯರ್ ಹೋಗ್ತಾನೆ ಸರ್. ನೀವು ತುಂಬ ಪಾಪ ಅನ್ಸುತ್ತಲ್ಲ ಮನೆಯಲ್ಲಿ? ಸಾಫ್ಟ್ ನೀವು ತುಂಬ? ಹೌದಾ? ಪಾಪನ ನೀವು? ಪಾಪ ಇದ್ದೀರಾ ತುಂಬ? ಹೌದಾ? ಯಜಮಾನರು ಜೋರಿದ್ದಾರಾ? ಇಲ್ಲ ಸರ್, ಹಂಗೇನಿಲ್ಲ. ಅವರು ಸಾಫ್ಟಾ? ಅಲ್ಲ, ಹೊರಗಡೆ ಕೆಲವರು ಸಾಫ್ಟ್ ಇರ್ತಾರೆ. ಹೊರಗಡೆ ಏನಾದ್ರು ಇರ್ಬೋದು ಸರ್, ಮನೇಲೇನಿಲ್ಲ ಅವರು. ಮನೆ ಜೋರಿದ್ದಾರಾ? ಹೌದಾ? ಸೊ ಜಗಳ ಆಡ್ತೀರಾ ಮನೆಯಲ್ಲಿ? ಇದ್ದೇವೆ ಅಲ್ಲ ಸರ್, ಮಾಮೂಲಿ ಇದ್ದಿರ್ತಾ. ನಿಮ್ಮನೇಲಿ ಯಾವುದಕ್ಕೆ ಜಾಸ್ತಿ? ಇವ್ರ ಮನೇಲಿ ಲೇಟಾಗಿ ಬರ್ತಾರಂತೆ ಯಜಮಾನರು, ಆಮೇಲೆ ಟೈಮ್ ಕೊಡಲ್ವಂತೆ. ನಿಮ್ಮ ಮನೆಯಲ್ಲಿ ಏನಿಲ್ಲ ಸರ್, ತೋಟಕ್ಕೆ ಹೋದ್ರೆ ಬೇಗ ಬರಲ್ಲ, ಏನೂ ಇಲ್ಲ. ಬೇಗ ಅಂದರೆ ಊಟ ಟೈಮಿಗೆ ಬೇಗ ಬರಲ್ಲ. ಕೆಲಸ ಇರುತ್ತಲ್ಲ, ಅದು ಮುಗಿಸ್ಕೊಂಡು ಬರ್ಬೇಕು. ಇರುತ್ತೆ ಸರ್, ಅದೇ ಟೈಮ್ಗೆ ಊಟ ಮಾಡ್ಕೊಂಡು ಮತ್ತೆ ಹೋಗ್ಬೋದು. ಹಂಗೆ ಹೋಗಲ್ಲ. 3 ಗಂಟೆಗೆ ಹೋದ್ರೆ 6 ಗಂಟೆ ಬರೋದು, 6 ಗಂಟೆಗೆ ಹೋದ್ರೆ 8 ಗಂಟೆಗೆ ಬರೋದು, ಹಿಂಗೆ ಮಾಡ್ತಾರೆ. ಅಂಕಲ್ ಏನು ಗೊತ್ತಾ, ಬಸ್ ಸ್ಟ್ಯಾಂಡಿಗೆ ಹೋಗ್ಲಿ, ಆ ಟೈಮಿಗೆ ಊಟ ಟೈಮಿಗೆ ಬರಬೇಕು, ಊಟ ಮಾಡ್ಕೊಂಡು ಹೋಗ್ಬೇಕು. ಏನಿಲ್ಲ ಸರ್, ಆ ಥರ ಏನಿಲ್ಲ ಅವ್ರಿಗೆ. ಇಲ್ಲದ ಯಾರಾದ್ರೂ ಬಂದಲ್ಲಿ ಊಟ ಕೊಟ್ಟೋಗಿರ್ತಾರೆ. ಏನೋ ಗೊತ್ತಿಲ್ಲ ಹಂಗೆ ಯಾರು ಕೊಡ್ತಾರೆ ಸರ್? ಯಾರು ಇರ್ತಾರೆ ಅಲ್ಲಿ ತೋಟ ಪಕ್ಕದ ಮನೆಯವ್ರು ಯಾರಾದ್ರು? ಯಾರು ಕೊಡೋದಿಲ್ಲ ಸರ್, ಸುಮ್ಮನೆ ಮಾತಾಡ್ಕೊಂತ ಕುತ್ಕೊಳ್ಳೋದಲ್ಲ ಹೋಗಿ. ಹೌದಾ? ಪಟ್ಟ ಹೊಡಿಲಿಕ್ಕೆ ಹೋಗೋದು ಎಲ್ಲರಿಗೂ? ನೀವು ಹೋಗ್ಬೇಕು, ತೋಟಕ್ಕೂ ಕರಿಬೇಕು. ಏನು ಹೋಗಲ್ಲ ಸರ್, ಏನಾರ ಹಬ್ಬ ಹುಣ್ಣಿಮೆ ಇದ್ದಾಗ ಹಿಂಗೆ ಹೋಗ್ತೀವಿ ಬರ್ತೀವಿ ಸರ್. ಅದೇ ಹಬ್ಬ ಹುಣ್ಣಿಮೆಗಿದ್ದಾಗ ಹೋಗ್ತೀವಿ ಸಂಜೆ 6 ಗಂಟೆ ಮೇಲೆ. ಅದು ವಿಷಯ ಬೇರೆ ಇರ್ಬೋದು. ರೈತ ಇಲ್ಲ ಅಂತ ಹೇಳಲ್ಲ ನಾನು. ಸೊ ನೀವೇನಂತ ಕರೀತಾರೆ ಪ್ರೀತಿಯಿಂದ ಅವ್ರನ್ನ? ಏನು ರೀ ಅಂತಾನೆ ಕರೆಯೋದು ನಾವು. ರೀ ಅಂತಾನೆ ಕರೀತಾ? ಅವ್ರೇನಂತ ಕರೀತಾರೆ? ಅವ್ರ ಹೆಸರು ಕರೀತಾರೆ ಶೀಲಾ ಅಂತ. ಶೀಲಾ ಅಂತಾನೆ ಕರೀತಾರ. ಸೂಪರ್, ಅವ್ರಿಗೆ ಕೊಡಿ. ನಿಮ್ಮ ಹೆಸರು? ಹಾಲಮ್ಮ. ಯಜಮಾನ್ರ ಹೆಸರು? ಎಲ್ಲಿದ್ದಾರೆ ಯಜಮಾನ್ರು? ಮನೇಲಿದ್ದಾರಾ? ಕರ್ಕೊಂಡು ಬರ್ಬೇಕಿತ್ತು ಅವ್ರನ್ನ, ಬನ್ನಿ ಅಂತ. ಬರಲ್ವ ಅವರು? ಬರಲ್ವ? ಜೋರಿದ್ದಾರೆ ಅವರು? ಜೋರೇನಿಲ್ಲ, ಬರಲ್ಲ. ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು? ಈಗ 20 ವರ್ಷ. ಇಲ್ಲಿ ಇದೇ ಊರ ನಿಮ್ದು? ಇಲ್ಲ, ಮಾದನ್ ಬಾವಿ ನಮ್ದು. ನಾಗರಬಾವಿ? ಮಾದನ್ ಬಾವಿಯಾ? ಎಲ್ಲಿರೋದು ಅದು? ಹೊನ್ನಳ್ಳಿ ತಾಲೂಕಲ್ಲ. ಸೊ ನೀವು ಇದೇ ಊರವರು? ನಾವು ಮಾದನ್ ಬಾವಿ, ನಮ್ಗೆ ಇಲ್ಲೇ ಕೊಟ್ಟ. ನಿಮ್ದು ಲವ್ ಮ್ಯಾರೇಜ್ ಅಂತ ಹೌದಾ? ಇಲ್ಲ ಅರೇಂಜ್ ಮ್ಯಾರೇಜ್. ಮತ್ತೆ ಯಾರು ಇವ್ರು ಸರ್ ಹೇಳಿದ್ರು ಲವ್ ಮ್ಯಾರೇಜ್ ಅಂತ? ನಿಮ್ದು ಬೇರೆಯವ್ರದ? ಇವ್ರದಲ್ಲ, ಬೇರೆಯವ್ರದ? ನಮ್ದಲ್ಲ, ಬೇರೆಯವ್ರದ. ಅಣ್ಣಂದು ಲವ್ ಮ್ಯಾರೇಜ್ ಅಂತ. ಅಣ್ಣ ಜೋರಾಗಿ ನಗ್ತಿದ್ದಾನೆ ಅಲ್ಲಿ ಲ್ಯಾಪ್ಟಾಪ್ ಕೂತ್ಕೊಂಡು. ಅಣ್ಣ ಲವ್ ಮಾಡಿದಿರಣ್ಣ? ಆಗ ಆ ಟೈಮಲ್ಲಿ? ಹೌದು, ಚಿಗರ್ ಆಗಿ ಬಂದ್ರ? ಅಲ್ಲ, ಆಗೋದು ಮುಂಚೆ
ಊರಲ್ಲಿ ಸರ್ ನಿಮ್ಗೆ ನಿಮ್ಗೆ ಲವ್ ಇತ್ತ ಸರ್ ಮದುವೆಗಿಂತ ಮುಂಚೆ? ಒಂದೆರಡು ಲವ್ ಸ್ಟೋರಿ ಹೇಳಿ ಸರ್, ಒಂದೆರಡು ಲವ್ ಸ್ಟೋರಿ ಹೇಳಿ. ಬೇಡ ಸರ್ ಅವೆಲ್ಲ ಹೆಣ್ತಿದಾರಂತ ಹೆಂಗ್ ನಡೀತೀಗ ರೈತರ ಜೀವನ ಹೆಂಗಿದೆ ಸರ್ ಪ್ರೆಸೆಂಟ್ ಸಿಚುವೇಶನ್? ಕಷ್ಟನೂ ಐತಿ ಸುಖನೂ ಐತಿ. ಮಾಡಿದ್ರೆ ಸುಖ ಐತಿ, ಬಿಟ್ರೆ ಕಷ್ಟ ಐತಿ. ಬಿಟ್ರೆ ಕಷ್ಟ ಇದೆ, ಬಟ್ ತುಂಬಾ ಆಲ್ಮೋಸ್ಟ್ ಜನ ಸುಖ ಇಲ್ಲ, ಕಷ್ಟನೇ ರೈತರ ಜೀವನ ಈಗ ಅಂತ. ಅದು ಸೆಕೆಂಡ್ರಿ. ಸುಖ ಬರೋದು ಸೆಕೆಂಡ್ರಿ, ಕಷ್ಟ ಬರೋದು ಸೆಕೆಂಡ್ರಿ. ಕೆಲಸ ಮಾಡ್ಬೇಕಷ್ಟೇ. ಕಷ್ಟ ಮಾಡ್ತಾನೆ, ಹೌದು ಕಷ್ಟ ಮಾಡಿದ್ರೆ ಸುಖ ಬಂದೇ ಬರ್ತದೆ. ಈ ವರ್ಷ ಬರಲ್ಲ, ಮುಂದಿನ ವರ್ಷ ಬರ್ತದೆ. ಬರುತ್ತೆ. ಸೊ ಮೋಸ ಇಲ್ಲ, ಮೋಸನೇ ಇಲ್ಲ. ಸುಖ ಅಂತ ಇದ್ದೇ ಇರುತ್ತೆ ರೈತರಿಗೆ ಯಾವತ್ತು. ಸೂಪರ್. ಈಗ ಆಲ್ರೆಡಿ ಅವರಿಗೆ 85 ವರ್ಷ ಅವರಿಗೆ ಈಗಲೂ ಸಸಿ ನೀಡ್ತಾ ಇದಾರೆ ಅವರು. ಹೌದಾ? ಅದು ಅವರಿಗೆ ಅವು ಹ್ಮ್ ಇವತ್ತು ಹೋಗ್ಬೇಕಾಯ್ತವ್ರು, ನೀವು ಬಂದಾರೆ ಹಾ. ಸಸಿ ಇವತ್ತು ಈ ಕ್ಷಣದಾಗ ನೀಡ್ತಾ ಇದಾರೆ ಅವರು. ಈಗ ನೀವು ಬಿಟ್ಟರು ಹೋಗೋದು ಅಲ್ಲಿಗೆ. ಹೌದಾ? ಹೌದು, ಈಗಲೂ ಹೋಗ್ತಾರ. ದೇವಸ್ಥಾನ ಡೈಲಿ ಕಸ ಹೊಡಿಯೋದು, ನಂತರ ಅವ್ರ ಮನೆ ಕೆಲಸ, ಊಟ, ಮತ್ತಿನ್ನೇನು ಇಲ್ಲ ಅಷ್ಟೇ. ಅಷ್ಟೇ ಕೆಲಸ ಬಿಟ್ಟರೆ ಇನ್ನೊಂದು ಊರಿಗೆ ಹೋಗಿಲ್ಲ. ಸಿಟಿಗೆ ಹೋಗಿ ಆಸ್ಪತ್ರೆ ಸಿಟಿ ಅಷ್ಟೇ. ಆಸ್ಪತ್ರೆಗೆ ಹೋದ್ರೆ ಸಿಟಿ. ಇನ್ನು ಸುಮ್ಮನೆ ಮೋಜು ಮಸ್ತಿ ಏನು ಜೀವನದಾಗೆ ಇಲ್ಲಲ್ಲ ಅಲ್ವಾ? ಶ್ರಮಜೀವಿ ಶ್ರಮಜೀವಿ ಜೀವನದಲ್ಲಿ ಈಗಲೂ ಕಷ್ಟಪಡ್ತಾರೆ. ಸುತ್ತಮುತ್ತ ಊರು ಜನನೂ ಹೇಳ್ತಾರೆ. ಅಪ್ಪಾಜಿ ತಗೊಳ್ಳಿ. ಅಪ್ಪಾಜಿ ನಿಮ್ಮ ಹೆಸರು ಹೇಳಿ. ಚಂದ್ರಸಪ್ಪ. ಚನ್ನಬಸಪ್ಪ. ಎಷ್ಟು ವರ್ಷ ಆಯ್ತು ನಿಮಗೆ? ನಮಗೀಗ 82. 82 ಆಯಿತು. 82ರಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಾರಂದ್ರೆ ಗ್ರೇಟ್ ಅಲ್ವಾ? ಏನು ಫುಡ್ ಏನು ತಿಂತೀರಾ? ಹೇಗೆ ಮಾಮೂಲಿ ರೊಟ್ಟಿ, ಮುದ್ದೆ ರೊಟ್ಟಿ ರೆಗ್ಯುಲರ್ ಆಗಿ ಇರಲೇಬೇಕು ಇವ್ರಿಗೆ. ಹೌದಾ? ತಿಂಡಿ ಮಧ್ಯಾಹ್ನ ಊಟಕ್ಕೂ ಅದೇ ರೊಟ್ಟಿ ಮುದ್ದೆ. ಹೌದಾ? ಹೌದಾ? ಅದಕ್ಕೆ ಈಗಲೂ ಒಂದು ಗಟ್ಟಿಯಾಗಿದ್ದಾರೆ ಅಲ್ವಾ? ಖುಷಿಯಾಗಿದ್ದಾರೆ. ಅವ್ರನ್ನೇ ಮಾತಾಡ್ಸಿ ಕೇಳ್ರಿ. ಮನೆಗೆ ನಾನು ಮನೆಗೂ ಕುಡಿಯೋದು. ಮನೆಗೆ ಬರ್ತಾರ? ನಿಮ್ಮ ವೈಫ್ ಎಲ್ಲಿದ್ದಾರೆ? ಮನೇಲಿದ್ದಾರಾ? ಎಷ್ಟು ವರ್ಷ ಆಯ್ತು ಮದುವೆಗೆ ನಿಮಗೆ? ಈಗ 52 ವರ್ಷ. 52 ವರ್ಷ ಆಯ್ತಾ? ಸೊ 52 ವರ್ಷ ಹಿಂದೆ ಹೆಂಗಿತ್ತು ಸರ್ ಜೀವನ? ಸ್ಟಾರ್ಟಿಂಗ್ ಮದುವೆ ಆದಾಗೆಲ್ಲ ಆರಾಮಿತ್ತು. ಆರಾಮಿತ್ರಾ? ಕಷ್ಟ ಇಲ್ಲ, ಕಷ್ಟ ಅನ್ನೋದಿರಲಿಲ್ಲ ಜೀವನದಲ್ಲಿ. ಈಗ ಚೆನ್ನಾಗಿದೆ ಎಲ್ಲ, ಮನೆ ಎಲ್ಲ ಆರಾಮಾಗಿದೆ. ಬಟ್ ಆಗ ನಿವಾಸಿದ್ದ. ಹೌದಾ? ಓಕೆ. ಏನು ಹೆಸರು ನಿಮ್ಮ ವೈಫಿದು? ಇರಮ್ಮ. ಈರಮ್ಮಗೆ ಪಾಪ ಇದ್ದಾರ? ಸಾಧ್ಯದಲ್ಲಿ ಜೋರಿದ್ದಾರ? ಮಾಮೂಲಿ ಅದಾರ ಪಾಪ. ಮಾಮೂಲಿ ಇದ್ದಾರ? ನಿಮ್ಮ ಮೊದಲು ಜಗಳ ಆಡ್ತಿರ್ಲಿಲ್ವಾ? ಯಾವ ಬಗ್ಗೆ ಜಗಳ ಆಡ್ತಾರೆ? ಏನಂತೆ? ಜಗಳ ಆಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಹೌದಾ? ಲವ್ ಮಾಡ್ತಿದ್ರಾ? ಅದು ಮಾಡ್ತಿರ್ಲಿಲ್ವಾ? ಲವ್ವೇ ಮಾಡ್ತಿರ್ಲಿಲ್ವಾ? ಮಕ್ಕಳು ಎಷ್ಟು ಜನ? ಮಕ್ಕಳು 3 ಜನ. ಸೊ ಈಗ ಎಲ್ಲಿದ್ದಾರೆ? ಮನೇಲಿದ್ದಾರಾ? ಯಾಕೆ ಬಂದಿಲ್ಲ ಅವರು? ಮನೇಲಿ ಯಾರು ಇಲ್ಲ. ಹಾಂ, ಹೌದು, ಅದಕ್ಕೆ ಅಲ್ಲಿದ್ದಾರೆ ಅವರು. ಓಕೆ ಓಕೆ. ಇವ್ರದೊಂದು ಮನೆ, ಇನ್ನೊಂದು ಮನೆ. ಹ್ಞೂ. ಒಟ್ಟು ಕುಟುಂಬ ಆಗಿರೋಂಥ ಫ್ಯಾಮಿಲಿ ಅಂದರೆ 2 ಇರೋದು. ಸರ್ ನಿಮ್ಮ ಹೆಸರು? ತಿಪ್ಪೇಶ. ನಿಮ್ಮ ವೈಫ್ ಹೆಸರು? ಚಂದ್ರಮ್ಮ. ಎಲ್ಲಿದ್ದಾರೆ ಅವರು? ಮನೆಯಲ್ಲಿ ಅದು. ಅವ್ರ ಮನೇಲಿದ್ದಾರಾ? ಇಲ್ಲೇ ಪಕ್ಕದ ಮನೆ. ಹೌದಾ? ನಿಮಗೆ ಜನ ಮಕ್ಕಳು ಸರ್? ನಮಗೆ 4, 2 ಹೆಣ್ಣು 2 ಗಂಡು. ಎಲ್ಲಿದ್ದಾರೆ? ಮನೆಗೆ ಇದ್ದಾರೆ. ಹೆಣ್ಣು ಹುಡುಗರು ಕೊಟ್ಟ ಹತ್ರ ಅದಾರೆ. ಹಳ್ಳಿ ಒಂದು, ಹೊನ್ನಳ್ಳಿ ಹತ್ರ. ಇಲ್ಲಿ ಗುಡುಬೈರನಹಳ್ಳಿ ಅಂತ ಒಂದು. ಇಬ್ಬರು ಹೆಣ್ಮಕ್ಳು, ಗಂಡು ಮಕ್ಳು ಇಲ್ಲೇ ಅದಾರೆ. ಇಲ್ಲಿದ್ದಾರಾ? ಇಲ್ಲೇ ಪಕ್ಕದ ಮನೆ. ಪಕ್ಕದ ಮನೆಯವರಾ? ಓಕೆ ಓಕೆ. ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ನಮಗೆ 82ರಾಗ ಆಗಿತ್ತು. ಮತ್ತು 36 ವರ್ಷ ಆಯ್ತು ಹಾಗಾದ್ರೆ. ಸೊ ನೀವು ಖುಷಿಯಾಗಿದ್ದೀರ? ಆರಾಮಾಗಿದೆ. ಖುಷಿಯಾಗಿದ್ದೀರ. ಸೊ ನೀವು ಯಾವ ವಯಸ್ಸಲ್ಲಿದ್ದಾಗ ಮದುವೆ ಆದ್ರಿ? ನೆನಪಿಲ್ಲ ಅಷ್ಟು? ಇಲ್ಲ, ನೆನಪಿಲ್ಲ. ಒಂದು 20, 21, 22, 24, 25 ಇರ್ಬೋದು. 25. ಹಾಂ. ಹೌದಾ? ತುಂಬ ದುಡ್ಡಿದೆ ಅಂದರೆ ನಿಮ್ಮ ಹತ್ರ? ಸುಮ್ಮನೆ ಅವಕ್ಕೆ ಇವಕ್ಕೆ ಆಗ್ತವ್ರಿ. ಜಮೀನು ತಗೊಳೋದು ಮನೆ ಕಟ್ಟೋದು ಅಲ್ಲ. ಐತೆ, ಒಟ್ಟು ಆದಾಯ ಐತೆ. ಒಂದು 25, 26 ಲಕ್ಷ ಕೇಣಾಕತ್ತೆ ಅಡಿಕೆ. ಹೌದಾ? ವರ್ಷಕ್ಕೆ ಹಾಂ. ಯಾವ್ದಾರ ಒಂದು ಏನಾರ ಒಂದು ಮಾಡ್ತಾ ಇರ್ತೀವಿ. ಪರವಾಗಿಲ್ಲ, ಆರಾಮಾಗಿದ್ದಾರೆ ರೈತರು, ತೊಂದರೆ ಇಲ್ಲ. ಓಕೆ ಓಕೆ.
ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಪರಮೇಶ್ ಅಂತೇಳಿ. ಏನು ಮಾಡ್ಕೊಂಡಿದ್ದೀರಾ? ಅಗ್ರಿಕಲ್ಚರ್. ನೀವು ಅಗ್ರಿಕಲ್ಚರಾ? ಅಂದರೆ ರೈತರು ನೀವು? ಹೌದಾ? ಸೊ ನೀವೆಲ್ಲರೂ ಇಲ್ಲಿ ರೈತರು ಇರೋದಾಗಾದ್ರೆ ಅಲ್ವಾ? ಸೂಪರ್. ನಿಮ್ಗೆ ಎಷ್ಟು ಇದೆ ಸರ್ ಮದುವೆಗೆ? ಒಂದು 32 ಆಯಿತು. 32 ಇಯರ್ಸ್ ಆಯ್ತು. 32 ವರ್ಷ. ಓಕೆ. ನಿಮ್ಮ ವೈಫ್ ಎಲ್ಲಿದ್ದಾರೆ? ಮನೇಲಿದ್ದಾರೆ. ಏನು ಹೆಸರು? ನೀಲಾ ಅಂತೇಳಿ. ಲೀಲಾ ಅಂತ ಹೇಳಿಯಾ? ನೀಲ. ಮಕ್ಕಳು? ಒಬ್ಬನೇ. ಏನು ಓದ್ತಿದ್ದಾರೆ? ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್. ಇಲ್ಲಿ ಬೆಂಗಳೂರಲ್ಲ? ಬೆಂಗಳೂರಲ್ಲಿದ್ದಾರೆ. 3 years ಆಯಿತು. ಬರ್ತಿರ್ತಾರ ಊರಿಗೆ? ಬರ್ತಾರೆ. ವೆರಿ ನೈಸ್. ಸೊ ತಿಂಗಳಿಗೆ ಒಂದ್ಸರಿ ಬರ್ತಾರೆ, 2 ತಿಂಗಳಿಗೆ ಒಂದ್ಸರಿ ಬರ್ತಾರೆ? 15 days ಒಂದ್ಸರಿ ಬರ್ತಾ ಇರ್ತಾರೆ, 15 days ಒಂದ್ಸರಿ ಬರ್ತಾರೆ. 15 ದಿವಸ ಬರ್ತಾರಾ? ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ. ನಿಮ್ಗೆ ಮದುವೆ ಆಗಿದೆಯಾ? ಹಾಂ ಆಗಿದೆ ಸರ್. ಎಲ್ಲಿದ್ದಾರೆ ಮಿಸ್ಸಸ್ಸು? ತವ್ರ ಮನೇಲಿದ್ದಾರೆ. ತವ್ರ ಮನೇಲಿದ್ದಾರೆ. ಏನು ಡೆಲಿವರಿ ಆಗಿದೆ? ಹೌದಾ? ಗಂಡು ಮಗು? ಮಗಳು ಹುಟ್ಟಿದ್ದಾರೆ. ಹೆಣ್ಮಗು? ಸೂಪರ್, ಕಂಗ್ರ್ಯಾಚುಲೇಷನ್. ಅಡಿಕೆ ಪ್ರೊಸೆಸಿಂಗ್ ಮಾಡ್ತೀವಿ. ಹೌದಾ? ನೀವು ಅಗ್ರಿಕಲ್ಚರ್ ಆಗಿದೆ? ಅಗ್ರಿಕಲ್ಚರ್. ಇಲ್ಲಿ ಇದೇ ಊರಲ್ಲಿ ಮಾಡ್ತೀರಾ? ಇದೇ ಊರಲ್ಲಿ. ಹೌದಾ? ಓಕೆ. ನಿಮ್ಮ ಹೌದಾ? ಟ್ರಾನ್ಸಾಕ್ಷನ್. ಸೂಪರ್. ಸೊ ಹೆಸರು ನಿಮ್ಮ ಮನೆ? ಅಂತ. ಮನೆಯ ಹೆಸರು ವಿದ್ಯಾಶ್ರೀ ಅಂತ. ಓಕೆ. ಥ್ಯಾಂಕ್ ಯು ಸರ್. ಓಕೆ. ನಮಸ್ತೆ. ನಿಮ್ಮ ಹೆಸರು? ರುದ್ರೇಶ್ ಅಂತ. ರುದ್ರೇಶ್. ನೀವೇನು ಮಾಡ್ಕೊಂಡಿದ್ದೀರಾ? ನಾವೇ ರೈತರು. ನೀವು ರೈತರ? ಓಕೆ. ನಿಮ್ಮ ಮನೆಯವರು? ಇಲ್ಲೇ ಅದಾರ ಸರ್, ಅನಿತಾ ಅವರು. ಇಲ್ಲೇ ಅದಾರ ಸರ್, ಅನಿತಾ. ಇವರೇನಾ? ತುಂಬ ಪಾಪ ಅಂತ ಇವ್ರು ಹೇಳ್ತಿದ್ರು ಎಲ್ಲರೂ. ಹೌದಾ? ಇಲ್ಲ ಮನೇಲಿ ಪಾಪ ಇಲ್ಲ ಅಲ್ವಾ ಮೇಡಮ್? ಮನೇಲಿ ಯಾವ್ದಕ್ಕೆ ಜಾಸ್ತಿ ಜಗಳ ಆಡ್ತಾರೆ? ನಾವೇ ಆಡ್ತಾರೆ. ನೀವು ಆಡ್ತಿರ್ತೀರ? ಓಕೆ. ಮಕ್ಕಳು ಸರ್? ಮಕ್ಕಳು ಇಬ್ಬರು ಸರ್, ಒಂದು ಹೆಣ್ಣು ಒಂದು ಗಂಡು ಅಂತ. ಹೌದಾ? ಓದ್ತಿದ್ದಾರಾ? ಓದ್ತದಾರೆ. ಓಕೆ. ಥ್ಯಾಂಕ್ ಯು ಸರ್. ಅಣ್ಣ ಚೆನ್ನಾಗಿದೆ ಅಣ್ಣ? ಚೆನ್ನಾಗಿ. ಯಾವ ಗಂಡ ನಿಂಗೆ ಮದುವೆ ಯೋಗ? ಇನ್ನು 18 ನನಗೆ. ಇನ್ನು ಹೌದಾ? ಓಹೋ. ಬಟ್ ಅಣ್ಣ ರೆಡಿ ಆಗಿದ್ದಾನೆ ಮದುವೆಗೆ? ಇಲ್ಲಪ್ಪ. ಇಲ್ವಾ? ಬೇಡ ಸದ್ಯಕ್ಕೆ ಬೇಡವಾ? ಸದ್ಯಕ್ಕೆ ಹುಡುಗಿ ನೀವು ನೋಡಿದ್ದೀರಾ? ಇಲ್ಲ, ಇನ್ನು ನೋಡಿ. ಕಳ್ಳ. ಇಲ್ಲಪ್ಪ. ಅಲ್ಲಿ ನೋಡಿದೆ ಮಾರ್ಕೆಟ್ ಹತ್ರ ಇಸ್ಕೊಂಡು ತಿನ್ನೋದು. ಯಾವ ಮಾರ್ಕೆಟ್ ಹತ್ರ? ಅಲ್ಲೇ ಮೇಲೆ ನಮ್ದು. ಅಲ್ಲ, ಇಸ್ಕೊಂಡಿನಿಲ್ಲ. ಹೌದಾ? ಎಷ್ಟು ದೂರ ಹೋಗ್ಬೇಕು ಮಾರ್ಕೆಟ್ಗೆ? 5 ಕಿಲೋಮೀಟರ್ ಸಾಸಿವೆ. ಹೌದಾ? 5 ಕಿಲೋಮೀಟರ್ ಹೋಗ್ಬೇಕಾ? ಸೊ ಏನು ನೆಕ್ಸ್ಟ್ ಫ್ಯೂಚರ್ಲಿ ಏನು ಮಾಡಬೇಕು ಅಂತಿದ್ದೀರಾ? ಏನಾಗಬೇಕು ಅಂತಿದ್ದೀರಾ? ಅಗ್ರಿಕಲ್ಚರ್. ನೀವು ಅಗ್ರಿಕಲ್ಚರ್? ಆಲ್ಮೋಸ್ಟ್ ಮಕ್ಕಳಿಗೂ ಅದೇ ಅಗ್ರಿಕಲ್ಚರ್ ಬಂದ್ಬಿಡುತ್ತೆ ಅಲ್ವಾ? ಅಕ್ಕ ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ಏನು ನಿಮ್ಮ? ಸುಜಾತ. ಎಲ್ಲಿ ನಿಮ್ಮ ಯಜಮಾನ್ರು? ಮನೇಲಿದ್ದಾರಾ? ಏನು ಹೆಸರು? ಪರಮೇಶ್ವರಪ್ಪ. ಅವರು ಅಗ್ರಿಕಲ್ಚರಾ? ಅಗ್ರಿಕಲ್ಚರ್. ಹೌದಾ? ಒಬ್ಬರ ಮಗಳ? ಒಂದು ಗಂಡು ಒಂದು ಹೆಣ್ಣು. ಹೌದಾ? ಅವ್ರೇನು ಮಾಡ್ತಿದ್ದಾರೆ? ಅವರು ಜಾಬ್ನಾಗ ಅದಾರ, ಬೆಂಗಳೂರು. PG ನೋಡ್ತಿದ್ದಾರಾ? ಓ ಸೂಪರ್. MSc ಅಗ್ರಿ. ಹೌದಾ? ಓಕೆ. ಏನವ್ರ ಹೆಸರು? ಸಾಗರ್ ಅಂತ. ಸಾಗರಿಗೆ ಮದುವೆ ಆಗಿದೆಯಾ? ಇಲ್ವಾ? ಯಾವಾಗ ಮದುವೆ? ಮಾಡ್ಬೇಕು, ಮುಂದಿಂದ ನೋಡ್ಬೇಕು, ಮುಂದಿನ ದಿನದಿಂದ. ಹೌದಾ? ಓಕೆ. ಥ್ಯಾಂಕ್ ಯು. ಭಾಗ್ಯಮ್ಮ. ನಮಸ್ತೆ ಸರ್. ನಮಸ್ತೆ ಭಾಗ್ಯಮ್ಮ. ಏನು ಮಾಡ್ಕೊಂಡಿದ್ದೀರಾ? ಈಗ ಹೌಸ್ ವೈಫ್ ಸರ್. ಫಸ್ಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ವಿ. ಹೌದಾ? ಎಷ್ಟು ವರ್ಷ? 5 ವರ್ಷ. 5 ವರ್ಷ ಇದ್ರಾ? ಆಮೇಲೆ ಬಗರ್ಕುಂ ಕಮಿಟಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ವಿ. ಈಗ ಮನೇಲಿ ಇದೀವಿ ಸರ್. ಈಗ ಮನೇಲಿ ಇದ್ದೀರಾ? ಅಂದ್ರೆ ಮೊದಲು ಮನೇಲಿ ಇರಲಿಲ್ವಾ? LIC ಏಜೆಂಟ್ ಆಗಿದ್ದೀವಿ. ಆದರೆ ಸ್ವಲ್ಪ ವರ್ಕ್ ಕಮ್ಮಿನೇ ಹೋಗೋದು ಏಜೆನ್ಸಿ ಕಡೆಗೆ. ಮನೆಯಲ್ಲಿ ಹೌಸ್ ವೈಫ್ ಆಗಿ ತೋಟದ ಕೆಲಸ ಇದ್ರೆ ಹೋಗ್ತೀವಿ ಸರ್. ಅಡಿಕೆದೇನಾರ ಇದ್ರೆ ಹೋಗ್ತೀವಿ. ಅಡಿಕೆ ಕೆಲಸ ಅಂದ್ರೆ ಏನು ಮಾಡ್ತೀರಾ? ಕೇಣಿ ಮಾಡ್ತೀವಿ ಸರ್. ಅಲ್ಲಿ ಆರಿಸೋದು ಎಲ್ಲ ಮಿಷನ್ನಿಗೆ ಹಾಕೋದು, ಜನ ಇಲ್ದಾಗ ಎಲ್ಲ ಮಾಡ್ತೀವಿ ಸರ್. ಎಲ್ಲ ಮಾಡ್ತೀರಾ? ಹೌದೌದು. ಎಲ್ಲ ಕೆಲಸ ಇರುತ್ತೆ ಸರ್. ರಾಜಕೀಯದಲ್ಲೂ ಇದೀವಿ, ಮನೆಯಲ್ಲೂ ಕೆಲಸ ಮಾಡ್ತೀವಿ, ತೋಟಕ್ಕೂ ಹೋಗ್ತೀವಿ. ಬಟ್ ಯಾವ ಚೆನ್ನಾಗಿರುತ್ತೆ? ರಾಜಕೀಯ ಚೆನ್ನಾಗಿರುತ್ತಾ? ಆಯಾ ಸಿಚುಯೇಷನ್ನಾಗ ಅದು ಚೆನ್ನಾಗೇ ಅನಿಸ್ತದೆ ಸರ್. ಆದರೆ ಎಲ್ಲ ಸಿಚುಯೇಷನ್ನಾಗೂ ಒಂದೇ ಕೆಲಸ ಮಾಡೋಕ್ಕಾಗಲ್ಲ. ಎಲ್ಲ ಟೈಮ್ನಾಗೂ ಒಂದೇ ಥರ ಇರೋಕ್ಕಾಗಲ್ಲ. ಮನೇಲಿದ್ದಾಗ ಮಕ್ಕಳ ಜೊತೆಗೆ, ಮನೆಯವ್ರ ಜೊತೆಗೆ ಇರ್ತೀವಿ. ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಫುಲ್ ಭಾಳ ತುಂಬ ಜನ ಇದ್ದಾರೆ ಜಾಯಿಂಟ್ ಫ್ಯಾಮಿಲಿ. ಅಂದರೆ ನಮ್ಮ ಮಾಮಾರ್ 4 ಜನ, ಅದ್ರಲ್ಲಿ 3 ಜನ ಒಟ್ಟಿಗೆ ಇದ್ದಿದ್ದು. ಇವಾಗ ಸ್ವಲ್ಪ ದಿನದಿಂದ ಡಿವೈಡ್ ಆಗಿರೋದು. ಅಂದರೆ ಎಲ್ಲರೂ ಒಟ್ಟು ಏನೇ ಒಂದು ಫಂಕ್ಷನ್ ಮಾಡಲಿ ಎಲ್ಲರೂ ಇರ್ತಾರೆ. 9 ಜನ ಹೆಣ್ಮಕ್ಳಿದ್ದಾರೆ. ಅವ್ರನ್ನೆಲ್ಲ ಕರೆಯೋದು, ಕಳಿಸೋದು ಎಲ್ಲ ಒಂದೇ ಮನೆಯಲ್ಲಿ. ಹೌದಾ? ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ. ಪಾಪದವರು ಹೆಸರು ಹೇಳಿದ್ರಿ? ಅನಿತಾ. ಸೊ ನೀವು ತೋಟದಲ್ಲೇ ಕೆಲಸ ಮಾಡ್ತೀರಾ? ಇಲ್ಲ ಸರ್, ನಾವೇನು ಹೋಗಲ್ಲ. ಮನೆಯಲ್ಲೇ ಕೆಲಸ? ಮನೆಯಲ್ಲೇ ಕೆಲಸ. ಯಜಮಾನ್ರು ತೋಟದಲ್ಲಿ ಕೆಲಸ? ತೋಟಕ್ಕೆ ಹೋಗ್ತಾರೆ ಅವರು.
ಹೌದಾ? ಓಕೆ, ನಿಮ್ಮ ಮಕ್ಕಳು ಮೇಡಮ್ ಇಬ್ಳ ಒಂದು ಹೆಣ್ಣು ಒಂದು ಗಂಡು. ಏನು ಓದ್ತಿದ್ದಾರಾ? ಏನು ಓದ್ತಿದ್ದಾರೆ? 3rd ಸ್ಟ್ಯಾಂಡರ್ಡ್ ಒಬ್ಬ ಫಸ್ಟ್ ಸ್ಟ್ಯಾಂಡರ್ಡ್. ಹೆಸರು? ಅವನು ತರುಣ್ ಕುಮಾರ್ ಅಂತ. ತರುಣ್ ಕುಮಾರ್. ಬಿಂದುಶ್ರೀ. ಬಿಂದುಶ್ರೀ. ಹೌದಾ? ಓಕೆ, ಸೂಪರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ಅಣ್ಣ, ನಿಮ್ಮ ಹೆಸರು? ಮುರುಗೇಶ. ಮುರುಗೇಶ್ ಅಣ್ಣ, ಏನು ಮಾಡ್ಕೊಂಡಿದ್ದೀರಾ? ರೈತರ ಕೆಲಸ. ನೀವು ರೈತರ? ನಾವು ರೈತ. ಸ್ವಲ್ಪ ಜಮೀನಿದೆ. ಜಮೀನು ಮಾಡ್ಕೊಂಡು ಸ್ವಲ್ಪ ಏನೋ ಇದೆ. ಹಾರ್ಡ್ವೇರ್ ಶಾಪ್ ಇದೆಯಾ? ಹಾರ್ಡ್ವೇರ್ ಶಾಪಿಂಗ್ ಇದೆ, ಸಣ್ಣ ಮೆಕ್ಯಾನಿಕ್, ಮಿಕ್ಸಿ, ಗ್ರೈಂಡರ್ ಎಲ್ಲ ಮೆಕ್ಯಾನಿಕ್ ಎಲ್ಲ ಬೋಲು ಏನೋ ಅಂಗಡಿಗಿರಲ್ಲ, ಸ್ವಲ್ಪ ಕೆಲಸ ಮಾಡ್ಕೊಂತಿರ್ತೀನಿ ಸರ್. ಹೌದಾ? ಎಷ್ಟು ವರ್ಷ ಫ್ರೆಂಡ್ಶಿಪ್ ನಿಮ್ಮಿಬ್ಬರದು? ಒಂದು 25 ವರ್ಷ. 25 ವರ್ಷ ಆಯ್ತಾ? ಹೆಂಗೆ ಫ್ರೆಂಡ್ ಹೇಗಿದ್ದಾರೆ? ಚೆನ್ನಾಗಿದೆ. ಏನೋ ಮನೆಗೆ ಬೇಜಾರು ಸೀದಾ ನಮ್ಮ ಅಂಗಡಿ ಬಂದು ಕೂತ್ಕೊಂಡು ಸಾಯಂಕಾಲನಾಗಿದ್ದು ಅವರೇ ಮಗ ಫೋನ್ ಮಾಡ್ತಾರೆ, ಅಪ್ಪಾಜಿ ಬಾ ಮತ್ತೆ ಅಂತ ಹೇಳಿ ಊಟಕ್ಕೆ ಬಂದು ಕರೀತಾರೆ. ನಾನು ಇಲ್ಲೇ ಇದೀನಿ ಬರ್ತೀನಿ ಅಂತ ಹೇಳ್ತಾರೆ ಸರ್. ಎಲ್ಲಿ ಹೋಗಲ್ಲ ಸೀದಾ ನಮ್ಮ ಹತ್ರ ಬರೋದು. ಅಂಗಡಿ ಬರ್ತಾರೆ ಮಾತಾಡ್ಲಿಕ್ಕೆಲ್ಲ, ಸುಮ್ಮ ಎಲ್ಲ ವಿಷಯಗಳನ್ನೆಲ್ಲ ಹಂಚ್ಕೊತಿರ್ತಾರೆ. ಕೂತ್ಕೊಳ್ಳಿಲ್ಲ ಕೇಂಡಲ್ ಮಾಡೋದು, ಕಾಮಿಡಿ ಮಾಡೋದು. ನಿನ್ನೆ ಮದುವೆ ಮಾಡ್ತೀವಿ ಅನ್ನೋದು, ಬೋಂಡ ಹೊಡಿಯೋದು. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಆರಾಮಾಗಿ ಸರ್. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತೇಳಿ. ಕೃಷ್ಣಮೂರ್ತಿ. ಮನೆಯವರ ಹೆಸರು ವಿನೋದ ಅಂತೇಳಿ. 2 ಜನ ಗಂಡು ಮಕ್ಕಳು. ನಾವು ಇಲ್ಲಿ ಪಕ್ಕದ ಗ್ರಾಮದ ಕುಳಗಟ್ಟೆ ಗ್ರಾಮದವರು. ರೈತರು ನೀವು? ನಾವೆಲ್ಲ ಚೆನ್ನಾಗಿದ್ದೀವಲ್ಲ ಹೊಂದಾಣಿಕೆಯಲ್ಲಿ. ಹೌದು. ಇಲ್ಲಿ ಊರಿಗೆ ಬಂದೆ. ಈ ನಿಮ್ಮ ಸಂದರ್ಶನ ಕಾರ್ಯಕ್ರಮಕ್ಕೆ ಬರ್ರಿ ಇಲ್ಲಿ ಹೋಗ್ರಿ ಅಂದರು, ಬಂದು ಕೂತ್ಕೊಂಡೆ. ಹೌದಾ? ಮಾಜಿ ಅಧ್ಯಕ್ಷ. ಎಷ್ಟು ವರ್ಷದಿಂದ? 95 ಇಂದ 2000ವರೆಗೂ. ಓಕೆ 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 ಸರ್. ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಬಸವರಾಜು. ಬಸವರಾಜ್. ನೀವೇನು ಮಾಡ್ಕೊಂಡಿದ್ದೀರಾ? ನಾನು ಲೈಬ್ರರಿಯಾಗಿದ್ದೀನಿ ಮತ್ತು ತೋಟ ನೋಡ್ಕೊಂತೀನಿ. ಲೈಬ್ರರಿ ನೋಡಿದ್ರೆ ತೋಟ ನೋಡ್ತೀರಾ? ಹೌದಾ? ಎಲ್ಲಿ? ನಿಮ್ಮ ಊರಿಗಂತಲೇನಾ? ಇದೇ ಊರಲ್ಲಿ ಡಿಜಿಟಲ್ ಲೈಬ್ರರಿ. 2 ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಮಾಡ್ತೀನಿ ಸರ್. ಮಧ್ಯಾಹ್ನ ಒಂದು 2 ಗಂಟೆ ಬಿಡುವಿರುತ್ತೆ. ಆ ಬಿಡುವಿನ ಟೈಮ್ನಾಗ ಹೋಗಿ ತೋಟದಾಗ ಸ್ವಲ್ಪ ಕೆಲಸ ಮಾಡ್ಕೊಂಡು ಬರ್ತೀನಿ. ಹೌದಾ? ಮನೆಯವರು? ಮನೆಯವರು ಮನೇಲಿ ಕೆಲಸ. ಮನೇಲಿ ಕೆಲಸ ಮಾಡ್ತಾರಾ? ಏನವ್ರ ಹೆಸರು? ರೇಖಾ ಅಂತ. ರೇಖಾ ಅಂತ. ಮಕ್ಕಳು? 2 ಮಕ್ಕಳು ಸರ್. 2 ಮಕ್ಕಳಾ? ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 15 ವರ್ಷ ಸರ್. 15 ವರ್ಷ ಆಯ್ತಾ? ಎಲ್ಲಾದ್ರೂ ಹೋಗಿದ್ರೆ ಮದುವೆ ಆದ ಹೊಸದ್ರಲ್ಲಿ? ಇಲ್ಲ ಸರ್, ಮಾಮೂಲಿ ಧರ್ಮಸ್ಥಳ, ಸುಬ್ರಹ್ಮಣ್ಯ. ಮೊದಲೆಲ್ಲ ಅಲ್ಲಿಗೆ ಹೋಗೋರಲ್ವಾ ಮದುವೆ ಹೊಸದ್ರಲ್ಲಿ? ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್. ಅಣ್ಣ ಲವ್ ಸ್ಟೋರಿ ಅಣ್ಣ ನಿಮ್ದು? ಪರವಾಗಿಲ್ಲ, ಹೆಂಡತಿ ಬಂದಿಲ್ಲಲ್ವಾ? ಮತ್ತೆ ಹೇಳಿ, ಪರವಾಗಿಲ್ಲ. ಇದೆಂತ ವಿಷಯ ಸಿಕ್ತು ನನಗೆ. ಮೊದಲಿತ್ತು, ಆಮೇಲೆ ಹುಡುಗಿ ಕೈ ಕೊಟ್ಟು ಹೋದ್ಲು ಅಂತ. ಇಲ್ವಾ? ಹೆಸರೇನು ಹೇಳಿದ್ರಿ? ದೇವರಾಜ್. ನಿಮ್ಮ ಮನೆಯವ್ರ ಹೆಸರು? ಗಾಯತ್ರಿ. ಮಕ್ಕಳು? ಒಬ್ಬನೇ ಮಗ. ಏನು ಓದ್ತಿದ್ದಾರೆ? 7th. ಎಲ್ಲಿ ಸ್ಕೂಲು? ಜ್ಞಾನದೀಪ. ಹೌದಾ? ಶಿವಮೊಗ್ಗದಲ್ಲಿದ್ದಾರೆ. ಎಷ್ಟು ಕಿಲೋಮೀಟರ್ ಆಗಿದೆ ಶಿವಮೊಗ್ಗ? 35. ಸೊ ಡೈಲಿ ಅಪ್ ಆ್ಯಂಡ್ ಡೌನ್ ಹೋಗಿ ಬರ್ತಾರಾ ಸ್ಕೂಲಿಗೆ? ಇಲ್ಲಿಗೆ ಬರುತ್ತಲ್ಲ. ಹೌದು. ಬಟ್ ಹೋಗ್ಲಿಕ್ಕೆ 1-1.5 ತಾಸು ಬೇಡವಾಗಿಂದ 38-40 ನಿಮಿಷಕ್ಕೆ ಅಲ್ಲಿ ರೀಚ್ ಆಗ್ತಾರಾ? ಓಕೆ, ಸೂಪರ್, ಥ್ಯಾಂಕ್ ಯು. ಸೊ ಮೇಡಮ್, ಇಷ್ಟೊತ್ತಾಯ್ತು ನಿಮಗೆ ಮಾತಾಡಿ. ನಿಮ್ಗೆ ಜೋರು ಹಸಿವಾಗ್ತದೆ. ಏನು ಸ್ಪೆಷಲ್ ಮಾಡ್ತಿದ್ರಿ ಇವತ್ತು ನಮ್ಮ ನಡುಗೆಯಲ್ಲಿ? ಕೊಬ್ಬರಿ ಬಿಸ್ಕೆಟ್ ಮಾಡೋಣ ಅಂತ. ಕೊಬ್ಬರಿ ಬಿಸ್ಕೆಟ್ ಮಾಡ್ತೀರಾ? ಸೊ ಬನ್ನಿ, ನಿಮ್ಮ 3 ಕೊಬ್ಬರಿ ಬಿಸ್ಕೆಟ್ ಹೆಂಗಿರ್ತದೆ ನೋಡಿ ಬನ್ನಿ. ಓಕೆ ಸರ್. ಓಕೆ ಅಮ್ಮ, ನಮ್ಮ ನಡುಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ರಿ ಇವತ್ತು? ಸರ್, ನಿಮಗೆ ಬೇಗ ಆಗುತ್ತೆ. ಯಾರು ಬಂದರೆ ಅರ್ಜೆಂಟ್ನಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವ. ಅವಾಗ ಒಂದು ಕಾಯಿ, ಒಂದು ಸಕ್ಕರೆ, ಒಂದು ಮೈದಾ ಹಿಟ್ಟು, ಒಂದು ಸ್ವಲ್ಪ ಯಾಲಕ್ಕಿ ಲವಂಗ ಇದ್ರೆ ಸಾಕು. ಸ್ವಲ್ಪ ಎಣ್ಣೆ, ಅದರಲ್ಲಿ ಒಂದು ಬಿಸ್ಕೆಟ್ ಮಾಡ್ಬೋದು. ಬಿಸ್ಕೆಟ್? ಸ್ವೀಟ್ ಬಿಸ್ಕೆಟ್. ಸೂಪರ್. ಶುರು ಮಾಡುವಲ್ವಾ? ಓಕೆ ಸರ್. ಮೊದಲನಾಗಿ ಇದು ಕೊಬ್ಬರಿ, ತುರ್ದು ಇಟ್ಕೊಂಡ್ರಂತ ಕೊಬ್ಬರಿ 1 ಬಟ್ಲು. ಸರಿನಾ? ಇದು ಮೈದಾ ಹಿಟ್ಟು. ಹಾಂ ಸರ್. ಅದು ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು. ಇದಕ್ಕೆ ರುಚಿ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ. ಓಕೆ, ಅಷ್ಟೇ ಸಾಕು. ಇದು ಸ್ವಲ್ಪ ಯಾಲಕ್ಕಿ ಲವಂಗ ಪುಡಿ. ಏಲಕ್ಕಿ ಲವಂಗ ಅಲ್ವಾ? ಹಾಂ, ಏಲಕ್ಕಿ ಲವಂಗ ಇಷ್ಟ. ಇದಕ್ಕೆ ಯಾವುದು ನೀರು ಗೀರು ಏನು ಆಡ್ ಮಾಡಂಗಿಲ್ಲ. ಇದ್ರದ್ದು ಏನು ಹಸಿ ಇರುತ್ತಲ್ಲ, ಯಾವುದು ಕೊಬ್ಬರಿ, ತೆಂಗಿನಕಾಯಿ ಹಸಿ, ಅದರಲ್ಲೇ ಆಗೋಗೋಷ್ಟು. ಬೇಗ ಆಗುತ್ತೆ, ಕ್ವಿಕ್ ಆಗುತ್ತೆ, ಟೇಸ್ಟಿ ಇರುತ್ತೆ. ಸೊ ಇದು ಯಾರು ಹೇಳ್ಕೊಟ್ಟಿರೋದು ನಿಮಗೆ ಈ ಡಿಶ್ಶು? ಇದಾ ನನ್ನ ತಾಯಿ. ತಾಯಿ ಹೇಳ್ಕೊಟ್ಟಿರೋದಾ? ಹಾಂ, ಅಮ್ಮ.
ಅಂದ್ರೆ ಮೊದಲೆಲ್ಲ ಬಿಸ್ಕಿಟ್ ಅಂದ್ರೆ ನೀವು ಇದೇ ತಿಂತಿದ್ರು, ಇದೇ ಬಿಸ್ಕಿಟ್ ಅಲ್ವಾ? ಇದು ಬಿಟ್ಟಿರ ಏನು ಸ್ಪೆಷಲ್ ಮಾಡ್ತೀರಿ ಅಡುಗೆ? ಸರ್ ನಾವು ಸುಮಾರು ಸ್ಪೆಷಲ್ ಮಾಡ್ತೀವಿ. ಹೌದಾ? ಹಾಂ, ಈ ಥರ ಅಷ್ಟೇ ಅಷ್ಟೇ. ಹಾಂ, ಎಣ್ಣೆ ಕಾಯ್ತು ಅಂದರೆ ಕಾಯ್ತು ಅನ್ಸುತ್ತೆ. ಎಣ್ಣೆ ಕಾದಿದೆ, ಎಣ್ಣೆ ಕಾದಿದೆ. ಇದು ಹಿಂಗೆ ಮಾಡಿಟ್ಕೊಂಡು ಎಣ್ಣೆ ಕಾಯ್ತು ಅಂದರೆ ಹಾಕಿ. ನೀವು ವೆಜ್ ನಾನ್ ವೆಜ್ ಮೇಡಮ್? ವೆಜ್, ಪ್ಯೂರ್ ವೆಜ್, ಪ್ಯೂರ್ ವೆಜ್. ಬೇರೆ ವೆಜ್ಜಲ್ಲಿ ಏನು ಸ್ಪೆಷಲ್ ಐಟಮ್ ಮಾಡ್ತೀರಾ? ಸರ್ ನಾವು ರಾಗಿ ಕಿಲ್ಸ ಅಂತ ಮಾಡ್ತೀವಿ. ರಾಗಿ 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 ಇರುತ್ತಲ್ಲ, ಹೌದು, ಅದರಲ್ಲಿ ಕಿಲ್ಸ ಅಂತ ಮಾಡ್ತೀವಿ. ಕಿಲ್ಸ್ ಅಂದ್ರೆ ಹೆಂಗಿರುತ್ತೆ? ಅದು ರಾಗಿ ನೆನೆ ಹಾಕಿ ಹಾಲು ತೆಗೆದು. ರಾಗಿ ಹಾಲು ತೆಗ್ದ? ಹಾಂ ಸರ್. ಓ ಹಾಂ, ಅದಕ್ಕೆ ಬೆಲ್ಲದ ಹಾಲಮೆಲ್ಲ ಮಾಡಿಟ್ಕೊಂಡು ಅದ್ರಲ್ಲಿ ಮಾಡೋ ಅಂಥದ್ದು. ಅದು ಕೇಕ್ ಥರ ಬರುತ್ತೆ ಹಂಗ? ಹಾಂ, ಕೇಕ್ ಥರ ಬರುತ್ತೆ. ಅದೇ. ಹಾಂ ಸರ್. ಗೋಧಿ ಪಾಯಸ ಮಾಡ್ತೀವಿ. ಬೇಳೆ ಹಾಕಿ ಹೋಳಿಗೆ ಮಾಡ್ತೀವಿ ಜಾಸ್ತಿ ಹಬ್ಬಗಳಿಗೆ. ಹಾಂ ಹಾಂ, ತೊಗರಿ ಬೇಳೆಯಲ್ಲಿ ಹೋಳಿಗೆ ಜಾಸ್ತಿ ಮಾಡೋದು ನಾವು. ಇದನ್ನು ಕಾಯಿಸಿದ್ರೆ ಬಿಸ್ಕಿಟ್ ರೆಡಿ. ಆಯಿತು ಸರ್, ಬಿಸ್ಕೆಟ್ ರೆಡಿ. ನಮ್ಮದು ಒಲೆ ಮೇಲೆ ಅಡುಗೆ ಜಾಸ್ತಿ ಚೆನ್ನಾಗಿರುತ್ತೆ, ಟೇಸ್ಟಿ ಜಾಸ್ತಿ ಇರುತ್ತೆ, ಹೆಲ್ತಿ ಇರುತ್ತೆ. ಹೌದು. ಇದು ಸ್ವಲ್ಪ ಸಣ್ಣ ಊರಿನಲ್ಲೇ ಆಗಬೇಕು, ಇಲ್ಲಾಂದರೆ ಸೀದೋಗ್ಬಿಡ್ತೈತೆ. ಯಜಮಾನ್ರಿಗೆ ಯಾವ ಅಡುಗೆ ಇಷ್ಟ ನೀವು ಮಾಡೋದು? ಮುದ್ದೆ. ಮುದ್ದೆ? ಮುದ್ದೆಗೆ ಬಸ್ಸಾರು, ಮಜ್ಜಿಗೆ ಸಾರು, ತಂಬುಳಿ. ಓ, ತಂಬುಳಿ ಮಾಡ್ತೀರಾ? ಸೊಪ್ಪು ಬೇಳೆ ಸಾರು. ಶಿವಮೊಗ್ಗದಲ್ಲಿ ಜಾಸ್ತಿ ಮಲೆನಾಡು ಸೈಡ್ ತಂಬುಳಿ ಜಾಸ್ತಿ. ತಂಬುಳಿ ಮಾಡ್ತೀವಿ. ಶೇಂಗಾ ತಂಬುಳಿ ಜಾಸ್ತಿ ಮಾಡ್ತೀವಿ ನಾವು. ಶೇಂಗಾ ತಂಬುಳಿ? ಹಾಂ ಹಾಂ. ಎಸ್. ಇದು ಕೊಬ್ಬರಿ ಬಿಸ್ಕೆಟ್. ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳಿ. ಕೊಬ್ಬರಿ ಬಿಸ್ಕೆಟ್ ರೆಡಿ ಇದೆ, ಟೇಸ್ಟ್ ನೋಡಿ ಹೆಂಗಿರ್ಬೇಕಂತ ಹೇಳು. ಉಪ್ಪಾಗಿದೆ. ಹಾಂ ಸರ್. ಸೊ ಬಿಸ್ಕಿಟ್ಟು ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿರೋದು. ಹೌದಾ? ನಂತರ ಅದೆಷ್ಟೋ ಜನರಿಗೆ ಹೆಂಗೆ ಈಸಿ ಅಂತ ಗೊತ್ತಾಗಿರುತ್ತೆ. ಗೊತ್ತಾಗಿದ್ದು ಸಿಂಪಲ್, ನೀವು ಮನೆಯಲ್ಲಿ ಮಕ್ಕಳಿಗೆ ಆರಾಮ್ಸೆ ಮಾಡ್ಕೊಳ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನನಗೊಂದು ಭಾಳ ಇಷ್ಟ, ಸೂಪರ್ ಆಗಿದೆ. ಓಕೆ, ಫ್ಯಾಮಿಲಿ ಜಂಕ್ಷನಲ್ಲಿ ತೆಂಗಿನಕಾಯಿ ತುಳಿಯೋ ಫಂಕ್ಷನ್ ಇದೆ. ಸೊ 2 ತಂಡ ರೆಡಿ ಇದೆ. ಸೊ ನಿಮ್ಗೆ 5 ನಿಮಿಷ ಟೈಮ್ ಇದೆ. ಸೊ ಯಾರು ಜಾಸ್ತಿ ತೆಂಗಿನಕಾಯಿನ ಸುಲಿತೀರಾ ಅವರು ವಿನ್ ಆಗ್ತೀರಾ. ಸೊ ನಿಮಗಿರೋ ಟೈಮ್ ಬರೋಬರಿ 5 ನಿಮಿಷ. ಸೊ ರೆಡಿದ್ದೀರಾ ಅಣ್ಣ? ಯಾರು ಟೀಮ್ ವಿನ್ ಆಗ್ಬೋದು? 2 ಟೀಮಲ್ಲಿ ಯಾರು ವಿನ್ ಆಗ್ಬೋದು? ಇಲ್ಲಿ ಹೆಣ್ತಿದ್ದಾರೆ, ಹೆಂಡತಿಗೆ ಸಪೋರ್ಟ್ ಮಾಡಬೇಕು, ಅದು ಒಂಚೂರು ಯೋಚನೆ ಏನಿಲ್ಲ. ನೋಡಿ, ಎಲ್ಲ ಜೆಂಟ್ಸು ಈ ಕಡೆ ಟೀಮ್ ಲೇಡೀಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನೋಡೋಣ ಯಾರು ವಿನ್ ಆಗ್ತಾರೆ. ನೀವು ಬಿಡಬಾರ್ದು, ನೀವು ಆಲ್ ದ ಬೆಸ್ಟ್. ನಾನು ಓಕೆ, ಟೈಮ್ ಸ್ಟಾರ್ಟ್ಸ್ ನೌ. ಕೈ ಮೇಲೆ ಕೈ ಹುಷಾರು, ಆಡೋ ಫೋರ್ಸಿಗೆ ಏನು. ಸೊ ಒಬ್ಬರದು ಒಂದು ಆಗಿದೆ, 2 ತಂಡದ್ದು 2 ಆಗಿದೆ. ಸೊ ಇದು ಸೆಕೆಂಡ್ ಅಟೆಂಪ್ಟು. ಅಣ್ಣ ಬಂದು ಈ ಕಡೆ ಸಪೋರ್ಟ್ ಮಾಡೋಣ, ಆ ಕಡೆ ಸಪೋರ್ಟ್ ಮಾಡ್ತಿದ್ದಲ್ಲಣ್ಣ. ಈಗ ನೆಕ್ಸ್ಟ್ ಚೇಂಜು. Ten, 9, 8, 7, 6, 5, 4, 3, 2, 1. Stop it. ಗೆದ್ದಿರೋದು ಬೇರೆ ಯಾವುದಲ್ಲ, ನಮ್ಮ ತಂಡ. ಏನ್ ಸರ್ ನೀವು ಎಲ್ಲರೂ ಅಧ್ಯಕ್ಷ ಟೀಮ್ ವಿನ್ ಆಗುತ್ತೆ, ಅಧ್ಯಕ್ಷ ಟೀಮ್ ವಿನ್ ಆಗೋದು.
ಹೆಂಗ್ ಮೇಡಮ್ ನಿಮ್ ಟೀಮಿಗೆ ಸೋಲಿಕ್ಕೆ ಕಾರಣ ಏನು? ಇದ್ದಿದ್ದೆ ನಾವು. ಇಲ್ಲ ಸರ್, ಅವರೇ ಗೆದ್ದಿದ್ದು. ಅವ್ರದ್ದು 6 ಆಯಿತು, ನಮ್ದು 5 ಆಯಿತು. ಯಾಕೆಂದರೆ ನನಗೆ ಸಪೋರ್ಟಿಗೆ ಹೆಣ್ಮಕ್ಳು ಕೈ ಪದೇ ಪದೇ ಅವ್ರು ಹಿಂದೆ ಇಟ್ಕೊಂಡ್ರಲ್ಲ, ಅದಕ್ಕೆ ಸ್ವಲ್ಪ ಇದಾಯಿತು. ಆಮೇಲೆ ನಮ್ಮ ಅಣ್ಣ ಭಾಳ ಸಪೋರ್ಟ್ ಮಾಡಿದ್ರ, ಆ ಹುಮ್ಮಸ್ನ ನಾವು ಗೆಲ್ತೀವಿ ಅಂತ ಹೋದ್ವಿ. ಅದು ಸೋಲಿಗೆ ಕಾರಣ ಆಯ್ತು ಸರ್. ಓವರ್ ಕಾನ್ಫಿಡೆನ್ಸ್ ಸರ್. ಮೇಡಮ್ ಅವ್ರ ಅಣ್ಣಂದು ಓವರ್ ಕಾನ್ಫಿಡೆನ್ಸ್ ಸೋಲಿಕ್ಕೆ ಕಾರಣ. ನನ್ನ ಸೋಲಿಸ್ಬೇಕು ಅಂತ ನಮ್ಮ ಯಜಮಾನ್ರು, ನಾನು ನಮ್ಮ ಯಜಮಾನ್ರು ಸೋಲಿಸ್ಬೇಕು ಅಂತ ನಾನು, ಹಂಗಾಗಿ ಸ್ಪಿರಿಟ್ ತಗೊಂಡು ನಾನು 5 ಕಾಯಿ ಗೆದ್ದಿದ್ದೀನಿ. ವೀಕ್ ಇದ್ರು, ಎಲ್ರು ಸ್ಟ್ರಾಂಗ್ ಇರಲ್ಲ. ಇವ್ರು ಮಾಡಲ್ಲ ಅಂದ್ರು ಅವ್ರಿಬ್ರೇ ಮಾಡಿದ್ರು. ಪರವಾಗಿಲ್ಲ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಮ್ಮ ಮೇಡಮ್ ಟೀಮ್ ಗೆದ್ದಿದೆ. ಥ್ಯಾಂಕ್ ಯು. ಅಣ್ಣ ಏನಣ್ಣ ಈ ರೇಂಜಿಗೆ ಸೋಲ್ಬಿಟ್ರಿ? ಅಣ್ಣ ಗೆದ್ದಿದ್ದೆ ನಾವು. ಕಾನ್ಫಿಡೆನ್ಸ್ ನೋಡಿದ್ರೆ ನಾನು ಪಾಪ ಸೋಲ್ತಾರಲ್ವ ಏನು ಮಾಡೋದು ನಾನು ಟೆನ್ಷನ್ ಆಗೋಗಿದೆ. ನೋಡಿದ್ರೆ ಅಟ್ಟಾರು ಸೋತ್ರಿ ನೀವು. ಭಾರಿ ಮೋಸ ಮಾಡಿದ್ರಿ ನೀವು. ಏನು ಮೋಸ ಆಯ್ತು ನಿಮಗೆ? ಅವರು ಅಲ್ಲಿ ಕಾಯಿ ಒಳ್ಳೊಳ್ಳೆ ಆ ಕಡೆ ಹಾಕಿದ್ರಿ, ಇಲ್ಲಿ ಗಂಟು ಕಾಯಿ ಹಾಕಿದ್ರಿ, ಪಾಪ ಅವಳಿಗೆ ಸೋತಿದ್ದಾರೆ. ನೀವೇ ನೋಡಿ 20 ಕಾಯಿನು ಒಂದೇ ಜಾಗದಲ್ಲಿ ಟೈಮಿಗೆ ತಂದು ಹಾಕಿದ್ರಿ. ಇಲ್ಲ ನಿಮ್ಮ ಸೆಲೆಕ್ಷನ್ ನೀವು ಯಾವ್ದು ಬೇಕಾದ್ರೆ ಇರ್ಲಿ ಬಿಡ್ರಿ, ನಾವು ಸೋಲನ್ನ ಒಪ್ಪಿದ್ದೀವಿ. ಸರಿ ಆಯ್ತು, ನೀವೇ ಗೆದ್ದಿದ್ದೀರಿ, ನಾವೇ ಸೋತಿದ್ದೀವಿ. ಸರಿನಾ? ಇದು ನಾವೇ ಹೇಳ್ಬೋದಿತ್ತಲ್ವ, ನಾವು ಸೋಲ್ತೀವಿ ಅಂತ. ನಾವೇ ಗೆಲ್ತೀವಿ ಆದ್ರೂ ಅಷ್ಟೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಇವ್ರು ಗೆದ್ದ ತಕ್ಷಣ ಏನಕ್ಕೆ ನೀವು ಗೆದ್ದಿರೋ ತರ ಕೈ ಎತ್ತಿ ಗೆದ್ದರಿ ಜಯ ಅಂದ್ರು. ಯಾರು ಎಲ್ಲರಿ ಯಾವತ್ತು ಸೋತರಿಗೆ ಕೊಡಬೇಕು ಶಕ್ತಿ, ಎಂಕರೇಜ್ ಮಾಡಬೇಕು. ಗೆದ್ದರು ಅವರು ಗೆಲ್ತಾರೆ ನಾಳೆ ಒಂದು ದಿವಸ. ಹಾಗಾದ್ರೆ ನಾವೇ ಸ್ಟುಡಿಯೋ ಮುಗಿಸ್ಕೊಂಡು ಹೋಗ್ತೀವಿ. ನಾಳೆ ಬೆಳಿಗ್ಗೆ ನೀವು ಒಂದು ಈ ಥರ ಕಾಂಪಿಟೇಷನ್ ಮಾಡಿ ಒಳ್ಳೇದಾಗಲಿ. ಸೊ ನಿಮ್ಮ ಬುಟ್ಟಿಲಿರೋ ಕಾಯಿ 1 2 3 4 5 ಇದು ಒಂದು ಸೋಲ್ ಅಪ್ಕೊಂಡ್ರು ಇನ್ನು ಗೆಲ್ಬೇಕನ್ನೋ ಆಸೆ ಅಣ್ಣನಿಗೆ. ಅಲ್ಲಿರೋ ಕಾಯಿ 1 2 3 4 ಅಲ್ಟಿಮೇಟ್ಲಿ ಗೆದ್ದಿರೋದು ನಮ್ಮ ಅಕ್ಕನಿಗೆ ಜೈ. ಓಕೆ, ನಮ್ಮ ಶೋ ಲಾಸ್ಟ್ ಸೆಗ್ಮೆಂಟು. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆಲ್ಲ ಯಜಮಾನ್ರು ಉತ್ತರ ಕೊಡ್ತೀರಾ. ಸಿಂಪಲ್. ನಿಮ್ಮ ವೈಫು ನಿಮಗೆ ಯಾಕೆ ಇನ್ಸ್ಪಿರೇಷನ್? ಆಮೇಲೆ ನಿಮ್ಮ ವೈಫ್ ಕೆಲವು ಗುಡ್ ಕ್ವಾಲಿಟೀಸ್ನ ನಾವು ನೋಡಿ ಫಾಲೋ, ನನಗೆ ಭಾಳ ಇಷ್ಟ ಅವ್ರು ಒಳ್ಳೆ ಕ್ವಾಲಿಟೀಸು. ಅದು ಬಿಟ್ಟರೆ ಏನಾದರೂ ಮನಸ್ಸಲ್ಲಿ ಹೇಳೋದಿದ್ರೆ ಅವ್ರಿಗೆ ಸಾರಿ ಇರ್ಬೋದು, ಥ್ಯಾಂಕ್ ಯು ಇರ್ಬೋದು, ಅಥವಾ ಇಷ್ಟು ವರ್ಷದಲ್ಲಿ ಏನೋ ಒಂದು ಹೇಳಲಿಕ್ಕಿತ್ತು, ಅದು ನಿಜ ಘಟನೆ ಇರ್ಬೋದು, ಎನಿಥಿಂಗ್ ಮನಸ್ಸು ಬಿಚ್ಚಿ ಮಾತಾಡ್ಬೋದು. ಫಸ್ಟು ನಿಮ್ಮ ವೈಫ್ ಬಗ್ಗೆ. ಮನೆ ಕೆಲಸ ಮಾಡ್ಕೊಂಡು ಹಿರಿಯರನ್ನ ಮತ್ತು ಎಲ್ಲರಿಗೂ ಮಕ್ಕಳನ್ನು ನಮ್ಮನೆ ನೋಡ್ಕೊಂಡು ಹೋಗ್ತಾರೆ. ಅಷ್ಟೇ, ಬೇರೆ ಮನದಾಳದ ಮಾತೇನಾದರೂ? ಮನದಾಳದ ಮಾತು ಏನಿಲ್ವಾ? ಓಕೆ, ಥ್ಯಾಂಕ್ ಯು ಸರ್. ನೀವು ಹೇಳಿ ಅಕ್ಕವ್ರ ಬಗ್ಗೆ. ಮನದಾಳದ ಮಾತು ಇಲ್ಲಾಂದರೆ ಅಕ್ಕವರು ಒಂದು ಒಳ್ಳೆ ಗುಡ್ ಕ್ವಾಲಿಟೀಸ್ ಏನಾದಿದ್ರೆ ನನಗಂತೂ ಈ ವಿಷಯ ಭಾಳ ಇಷ್ಟ ಆಗುತ್ತೆ. ಸೊ ನಾನು ಹಂಗಿರಬೇಕು ಅಂತ ಇಷ್ಟಪಡ್ತೀನಿ. ಏನಾದರೂ ಸರಿ ಇದೆ, ಎಲ್ಲ ಸರಿ ಇದೆ. ಅಲ್ಲೆಲ್ಲ ಸರಿದು. ಓಕೆ, ನಿಮ್ಗೆ ಏನು ಇಷ್ಟ ಮೇಡಮ್? ಅವರಲ್ಲಿ ಎಲ್ಲ ಸ್ವಚ್ಛತೆಯಲ್ಲಿ ಇಷ್ಟ. ಹೌದಾ? ಸೊ ನಿಮ್ಮನ್ನು ತುಂಬ ಪ್ರೀತಿಯನ್ನು ನೋಡ್ತಾರೆ. ಓಕೆ. ನಮ್ಮನ್ನು ನಾನು ಸಾಯೋವರೆಗೂ ನಮ್ಮನೆಯವ್ರು ನನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದು ನನ್ನ ಮೊದಲನೇದು. ಸೂಪರ್. ಅದ್ರ ಮೇಲೆ ಇಡೀ ಊರಲ್ಲೇ ಕೇಳಿದ್ರು ನನ್ನ ಬಗ್ಗೆ. ನನಗೆ ಹರಿಜನ ಇರ್ಬೋದು, ಯಾರೇ ಯಾವ ಜಾತಿ ಜನಾಂಗ ಅನ್ನಲ್ಲ, ಮಾವನೇ ಅನ್ನೋದು. ಯಾಕೆ ಅಂದರೆ ನಾನು ಈ ಊರ ಮದುವೆಗಿರೋದ್ರಿಂದ ನನ್ನನ್ನು ಅರ್ಥ ಮಾಡಿ ಕೇಳಿದ್ರೆ ನನ್ನನ್ನು ಎಷ್ಟು ಕೆಂಡಲ್ ಮಾಡಿದರೆ ಅದನ್ನ ಹೇಳಕ್ಕೆ ನಾನು ಸಾಧ್ಯ ಇಲ್ಲ. ಅದನ್ನು ನಾನು ಸುಧಾರಿಸ್ಕೊಂತೀನಿ ಅಷ್ಟೇ. ಅದು ಇರಲಿ, ಅದೇನೇ ಇರಲಿ, ಅದನ್ನು ನಾನು ನಿಭಾಯಿಸ್ಕೊಂತೀನಿ ಅಷ್ಟೇ. ಆದರೂ ಇಂಥವೇನಾರೇ ಸಭೆ ಸಮಾರಂಭ ಬಂದಾಗ ನಾನು ಯಾವುದೇ ಥರದ ಭಿನ್ನ ಭೇದ ಇನ್ನೊಂದು ಮಾಡಲ್ಲ. ನನಗೆ ಕೆಲಸ ಮುಖ್ಯ, ನನ್ನ ಜನ ಮುಖ್ಯ, ನನ್ನ ಊರು ಮುಖ್ಯ. ಮತ್ತೇನು ಬೇಕು? ಎಲ್ಲರೂ ಬೇಕು, ಅವರು ಬೇಕು, ಯಾರು ಬೇಡ ಅಂತ ಏನಿಲ್ಲ. ಆದರೂ ನನ್ನೊಂದು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ ಅಷ್ಟೇ. ಮೈಕ್ ಮೇಡಮ್ ಕೊಡಿ. ಮೇಡಮ್ ನೀವು ಹೇಳಿ. ನನಗೆ ನಮ್ಮ ಮನೆಯವರಂದ್ರೆ ತುಂಬ ಇಷ್ಟ. ಯಾಕೆ ಅಂತಂದರೆ ಶ್ರಮಜೀವಿ. ಹಾಂ, ಯಾವತ್ತೂ ಟೈಮ್ ವೇಸ್ಟ್ ಮಾಡೋ ಅಂಥ ಗುಣನೇ ಅವರಲ್ಲಿಲ್ಲ.
ನನಗೆ ಅವರು ಯಾಕೆ ಹಂಗೆ ಹೇಳಿದಾರೋ ನನಗಂತೂ ಗೊತ್ತಿಲ್ಲ. ಅವ್ರಿಗೆ ಹೆಚ್ಚು ಪ್ರೀತಿಯಾಗಿ ಹೇಳಿರ್ಬೇಕು ಅಂತ ನಾನಾದರೂ ಭಾವಿಸಿದ್ದೀನಿ. ಯಾಕೆ ಅಂತಂದ್ರೆ ಇವತ್ತು ಈ ಮನೆ ನಿಭಾಯಿಸ್ಬೇಕು ಅಂತಂದ್ರೆ ಅಷ್ಟು ಸುಲಭ ಇಲ್ಲ. ಸಿಟ್ಟು ಅಂತಂದ್ರೆ ಸಾಮಾನ್ಯವಾಗಿ ಬರೋಂಥದ್ದೇ, ಬರಲ್ಲ ಅಂತ ಅಲ್ಲ. ನಮ್ಮನ್ನೆಲ್ಲರ ಒಂದು ಕಡೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೂ ಸ್ವಲ್ಪ ಸಿಟ್ಟು ಬರುತ್ತಿಲ್ಲ ಅಂತೇನಲ್ಲ. ಆದರೂ ಫೀಲಿಗೆ ಹಂಗೆ ಏನಾರು ಹೇಳಿರ್ಬೋದು. ಬಟ್ ವೆಲ್, ನಮ್ಮ ಮನೆಯವ್ರು ವೆಲ್. ಏನು ಲವ್ ಇದೆ ಸರ್ ನಿಮ್ಮ ಮೇಲೆ? ನೋಡಿ ಹೇಳಿದ್ರು ನನಗೆ ನಮ್ಮ ಯಜಮಾನ್ರು ತುಂಬ ಇಷ್ಟ. ಅಲ್ಲಲ್ಲ, ಮಾಧ್ಯಮ ಇದೆ ನಾನು ಹೇಳ್ಬೇಕು ಅಂತಲ್ಲ, ನನ್ನ ಮನದಾಳದ ಮಾತೇ ಅದು. ಯಾವತ್ತು ನಾನು ಯಾವತ್ತೂ ನಮ್ಮ ಮನೆಯವ್ರಿಗೆ ಇಷ್ಟ ನನಗೆ. ಹೌದು, ಖಂಡಿತ ಖಂಡಿತ. ಯಾಕಂದರೆ ಅವರು ನಾವು ಬಂದ ತಕ್ಷಣದಿಂದ ಅವ್ರ ಮುಖದಲ್ಲಿ ಒಂದು ಖುಷಿ ಇದೆ. ಅವ್ರು ನಮ್ಮನ್ನು ಒಂದು ಪ್ರೀತಿಯಿಂದ ಕರೆಯೋದಾಗಿರಲಿ, ತಿಂಡಿ ಕೊಡೋದಾಗಿರಲಿ, ನಂಗೆ ಭಾಳ ಖುಷಿ ಆಯ್ತು ಅವ್ರ ಮೇಲೆ. ನನಗೆ ನೀವು ತುಂಬ ಇಷ್ಟ ಸರ್. ನೀವೇ ಥ್ಯಾಂಕ್ ಯು ಸರಿ, ನಮಸ್ತೆ. ಚೆನ್ನಾಗಿದ್ದಾರೆ ಸರ್ ನಮ್ಮ ಮನೆಯವರು. ನನ್ನ ಭಾಳ ಇಷ್ಟಪಡ್ತಾರೆ. ಎಲ್ಲಿಗಾರ ಹೋದ್ರೆ ಫೋನ್ ಮಾಡ್ತಾ ಇರ್ತಾರೆ, ಎಷ್ಟೊತ್ತಾಗ ಬಂದೆಲ್ಲ ಅಂತೇಳಿ. ಸಾಯಂಕಾಲ ಮೇಲೆ ಒಂಚೂರು ಬೈತಿರ್ತಾರೆ. ಯಾಕೆ ಎಲ್ಲಿ ಹೋಗ್ತೀರಿ ಸರ್ ಸಾಯಂಕಾಲದ ಮೇಲೆ? ಯಾಕೆ ಬರ್ತೈತೆ ಬೈತಾರೆ ಕಡೆ ಹೇಳ್ತೀನಿ ಅದನ್ನು. ಇಲ್ಲ ಎಲ್ಲರೂ ಶಿವಮೊಗ್ಗ ಮಗ ದಾವಣಗೆರೆ ಹೋಗಿರ್ತೀನಿ ಸರ್. ಏನಾರ ಕೈಯ ತಾಮರ್ತಿರ್ತೀನಿ ಕೈಯ. ನಾನು ಮನೆಗೆ ಸಾಮಾನ್ಯ ಬೇಕಾಗಿರ್ತದ, ಒಂದು ಮಿಷಿನ್ ಸಾಮಾನು ಏನಾರ ನಾನು ಕಂಡು ನಾನು ಬೇಕೇ ಬೇಕಲ್ಲ ತರ್ತೀನಲ್ಲ. ಹೋಯ್ತು ಜನ ಕೂಡ ತಂದೆ ಅಂತಾರೆ ಬಂದ ತಕ್ಷಣನೇ. ಅದೊಂದು ಅಷ್ಟು ಬಿಟ್ರಿ ಏನಿಲ್ಲ. ಮನ್ ತುಂಬ ಸಾಮಾನು ಮಾಡ್ಕೊಂಡು ಏನಕ್ಕೆ ಮಾಡ್ಕೊಂಡಿ ನೀನು? ಅದೇ ಒಂದು ಬೆಳಗ್ಗೆ ಒಂದು ಕೆಲಸ ಹಾಕತ್ತೆ ನಿನಗೆ ಅಂತ ಹೇಳೋದೊಂದು ಬಿಟ್ರೆ ಚೆನ್ನಾಗಿದೆ ಸರ್. ಎಲ್ಲಿ ಹೋದ್ರೆ ನಿಮ್ಗೆ ಫೋನ್ ಮಾಡ್ತಿರ್ತಾರೆ. ಅದ್ರ ಬೆಲೆ ನಿಮ್ಮ ಕಾಮಿಡಿಗೆ ನಿಮ್ಮ ಸೀನ್ ಬಂತು ಅಂದ್ರೆ ನಮಗೊಂದು ನಗೆ ಅಂದ್ರೆ ಅವತ್ತು ನಗೆ. ನಾವು ಕಣ್ಣ ನೀರು ಬರೋಂಗೆ ನಕ್ಕಿರೋದು ಅಂದ್ರೆ ನೀವು ಬಂದ ಆ ಕ್ಷಣದಾಗ. ಹೌದಾ? ಹೌದು, ಥ್ಯಾಂಕ್ ಯು ಸರ್. ಸೀರಿಯಲ್ ಆಗಲ್ಲ ಚೆನ್ನಾಗಿ ಇಲ್ಲೇ ಹಿಂಗೆ ನಾವು ಮಗ ಹಿಂಗೆ ಕುಂತು ಡೈಲಿ ನೋಡ್ತೀವಿ. ಡೈಲಿ ಶನಿವಾರ ಭಾನುವಾರ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ಸೇ ಮಾಡಲ್ಲ. ಯಾವುದು ಮಿಸ್ ಮಾಡಿದ್ರು ನಿಮ್ಮ ಕಾರ್ಯಕ್ರಮ ಮಿಸ್ ಮಾಡಲ್ಲ. ಅವನು ಯಾವ ಹೀರೋನು ಕೇಳಲ್ಲ. ಅದಕ್ಕೆ ನಾನು ಹೇಳೋದು, ನಿಮ್ಮಿದ್ರಲ್ಲಿ ನಿಮಗೆ ಒಂದು ರೈತರ ಬಗ್ಗೆ ಫಿಲಮ್ ಮಾಡೋಕ್ಕೆ ನಾವು ನಿಮಗೆ ಏನು ಎನ್ಕರೇಜ್ ಮಾಡಬೇಕು ಎಲ್ಲ ಮಾಡ್ತೀವಿ. ಬರ್ರಿ ಮಾಡ್ರಿ, ನಾವೆಲ್ಲವೂ ಸಹಕಾರ ಮಾಡ್ತೀವಿ. ಖಂಡಿತ ಅದರ ಕಾನ್ಸೆಪ್ಟ್ ಮಾಡಿದ್ರೆ ಫಸ್ಟ್ ನಾನು ನಿಮ್ಮೂರಿಗೇನೆ ಬರ್ತೀನಿ. ಹೌದು, ಸ್ಟಾರ್ಟ್ ಆಗಲಿ. ನಿಮ್ಮ ಮನೆಗೇನೆ ಬರ್ತೀನಿ ನಾನು, ಊರಿಗೂ ಅಲ್ಲ. ನನ್ನ ಮನೆ ಅಂತಲ್ಲ, ನಮ್ಮೂರಿಗೆ ಯಾರ ಮನೆ ಆಗಿರಲಿ ಎಲ್ಲರ ಮನೆಯೂ ನನಗೆ ಒಂದೇನೆ. ಯಾರ ಮನೆಯಿಂದ ಎಲ್ಲರ ಮನೆಯೂ ಏನು ಸಾಧಕ ಬದುಕ, ರೈತರದ್ದು ಏನು ಸಾಧಕ ಬಾಧಕ, ಅದರಿಂದ ಕಷ್ಟ ಏನು ಸುಖ ಏನು, ಮಾಡಿದ್ರೇನು ಮಾಡದೇ ಇದ್ರೇನು, ಇವತ್ತು ನೀರಿಂದೇನು, ಅದು ಹೆಂಗೆ ನೀರನ್ನು ಅಭಿವೃದ್ಧಿ ಪಡಿಸ್ಬೇಕು, ಅದ್ರ ಮೇಲೆ ರೈತರು ಯಾವ ರೀತಿ ಬಳಸ್ಬೇಕು, ಅದು ಎಲ್ಲದಕ್ಕೂ ಒಂದು ಸ್ಟೋರಿನೇ ಐತಿ. ಹೌದು, ತೋಟ ಅಂದರೆ ಅಡಿಕೆ ಇವತ್ತು 50,000 ಆಗೈತೆ ಅಂದ್ರೆ ಅಷ್ಟು ಸುಲಭಕ್ಕಾಗಲ್ಲ. ಅದು ಅದ್ರದ್ದೇ ಆದ ಒಂದು ಇತಿಹಾಸ ಐತಿ. ಹೌದು, 50,000 ಇವತ್ತು ಯಾವ ತಿನ್ನೋ ಆಹಾರನೂ ಇಲ್ಲ. ಏಲಕ್ಕಿ ಲವಂಗ ಇರ್ಬೋದು, ಅವೆಲ್ಲ ಅಷ್ಟೊಂದು ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ಲ. ಇವತ್ತು ಅಡಿಕೆ ಕೂಡ ಅದು ಏನು ತಿನ್ನೋ ವಸ್ತು ಅಲ್ಲ. ಆದರೂ ಅದಕ್ಕೆ ಯಾಕೆ ಅಷ್ಟು ರೇಟು? ಎಲ್ಲೂ ಬೆಳೆಯೋಕ್ಕಾಗಲ್ಲ ಸರ್ ಅದು. ಹೌದು, ಕೆಲವು ಪ್ರದೇಶದಲ್ಲಿ ನಾವು ಸೇಬ್ ಬೆಳೆಯೋಕ್ಕಾಗಲ್ಲ. ಹಂಗಂತ ಹೇಳಿ ನಾವು ಅಡಿಕೆ ಬಿಡೋಕ್ಕಾಗಲ್ಲ. ಈಗ ರಾಗಿ ಜೋಳ ಬಿಟ್ಟಿದ್ದೀವಿ. ರಾಗಿ ಜೋಳ ಇಲ್ಲೇ ಅಲ್ಲ, ಇಲ್ಲೇ ಇಲ್ಲ. ನಮ್ಮ ಮೂಲ ಬೆಳೆ ರಾಗಿ ಜೋಳ, ಹತ್ತಿ ರಾಗಿ ಜೋಳ ಇವತ್ತು ಇಲ್ಲೇ ಇಲ್ಲ. ಈ ಊರಲ್ಲೆಲ್ಲ ಇಲ್ಲೇ ಇಲ್ಲ. ಹುಡುಕಿದ್ವಿ ಒಂದು 10-20 ಹೆಕ್ಟೇರ್, 10 ಹೆಕ್ಟೇರ್ ಸಿಗೋಲ್ಲ ಕಷ್ಟ. ಅಷ್ಟು ಭೂಮಿನೂ ಪೂರ್ತಿ ತೋಟ. ಹಂಗಾಗಿ ಈ ತೋಟದ ಬಗ್ಗೆನೇ ಒಂದು ಫಿಲಮ್, ರೈತರ ಬಗ್ಗೆ, ಅದರ ಸಾಧಕ ಬಾಧಕ ನಿಮಗೆ ಎನ್ಕರೇಜ್ ಫುಲ್ ಮಾಡ್ತೀವಿ. ನೀವು ಬಂದು ನಮ್ಮೂರಿನ ಎಲ್ಲ ನಮ್ಮ ಸೋದರರು ಎಲ್ಲರೂ ಬರ್ತಾರೆ. ನಿಮಗೆ ಏನು ಸಹಕಾರ ಬೇಕು ನಾವೆಲ್ಲ ಕೊಡ್ತೀವಿ. ಓಕೆ, ನೀವೊಂದು ರೈತರ ಬಗ್ಗೆ ಕಮ್ಮಿ ಬಜೆಟ್ನಾಗೆ ಆ ಫಿಲಮ್ ಓಡ್ದೇನೆ ಬಜೆಟ್ ಅವರೇ ಹಾಕಿದ್ದಾರೆ. 100 ದಿವಸ ಓಡ್ತದ. ಅಲ್ಲಲ್ಲ, ಆ ಫಿಲಮ್ ನೀವು ಒಳ್ಳೆ ಒಬ್ಬ ಹೀರೋನ, ಅದು ಒಳ್ಳೆ ಅವರು ಅಂತಾರೆ ಯಾವಕ್ಕಿಂತಲ್ಲ, ಸುಂದರವಾಗಿರೋ ಒಳ್ಳೆ ಮಾತಾಡೋ ಅಂತ, ರೈತರ ಬಗ್ಗೆ ತಿಳ್ಕೊಂಡಿರೋ ಅಂತ ಒಬ್ಬ ನಿಮ್ಮ ಜೊತೆಗೆ ಒಳ್ಳೆ ನಿರ್ದೇಶಕನು, ಯಾರೋ ಡೈರೆಕ್ಟರ್ ಇವೆಲ್ಲ ಜೊತೆಗೆ ಬಂದರೆ ಒಂದು ಫಿಲಮ್ ಮಾಡಿದರೆ ನೀವು ಇನ್ನು ಮುಂದೆ ದೊಡ್ಡ ಬೆಳಿತೀರಿ. ಸೂಪರ್ ಸೂಪರ್, ಥ್ಯಾಂಕ್ ಯು ನೀವು ಹೇಳ್ದಂಗೆ ಮಾಡೋಣ. ದಿನ ಆದಷ್ಟು ಬೇಗ ಪ್ರಾಮಿಸ್ ಮಾಡಿ ಹೋಗ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು ಸರ್. ನೀವು ಹೇಳಿ ನಿಮ್ಮ ಮನೆಯವ್ರ ಬಗ್ಗೆ. ಸರ್, ನಮ್ಮ ಮನೆಯವರು ಪ್ರೀತಿ ಜಾಸ್ತಿ. ಎಲ್ಲಾದರೂ ಹೋದರೆ ಎಲ್ಲಿಗೆ ಹೋಗಿದ್ದೀರಿ, ನಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಜಾಸ್ತಿ ಇರೋದ್ರಿಂದ ಈಗ ಜಸ್ಟ್ ಒಂದು ಫೋನ್ ಮಾಡಿದ್ರು, ಎಲ್ಲಿದ್ದೀರಿ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಕಾಳಜಿ ಇದೆ. ಇಬ್ಬರು ಮಕ್ಕಳು, ಒಬ್ಬ ಮಗ ಡಿಗ್ರಿ ಮಾಡ್ಕೊಂಡು ವ್ಯವಸಾಯ ಮಾಡ್ತಾನೆ, ಒಬ್ಬ ಮಗ ಬೆಂಗಳೂರಲ್ಲಿದ್ದಾನೆ. ಥ್ಯಾಂಕ್ಸ್. ನಮ್ಮ ಮನೆಯವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಒಳ್ಳೆ ರುಚಿ. ಯಾವ್ದು ತುಂಬ ಇಷ್ಟ ನಿಮಗೆ ನಿಮ್ಮ ಮನೆಯವ್ರು ಮಾಡೋ ಅಡುಗೆ? ಯಾವ ಅಡುಗೆ ಇಷ್ಟ? ಹಾಗಲಕಾಯಿ ಪಲ್ಯ, ರೊಟ್ಟಿ. ಹಾಗಲಕಾಯಿ ಪಲ್ಯ, ರೊಟ್ಟಿ ಇಷ್ಟನಾ? ಓಕೆ ಕರೆಕ್ಟ್. ನನಗಂತೂ ತುಂಬ ಕಷ್ಟ. ಅಯ್ಯೋ,
ಆಗ್ಲಿಕಾಯಿ ಎಲ್ಲ ಕಷ್ಟನೇ ಕಷ್ಟ. ನಾನು ಊಟ ಮಾಡೋವರೆಗೂ ನಮ್ಮ ಮನೆಯವ್ರು ಊಟ ಮಾಡಲ್ಲ, ಕಾಯ್ದಿರ್ತಾರೆ, ಕಾಯ್ತಾ ಇರ್ತಾರೆ. ಅದು ನಿಮ್ಮ ಜೊತೆ ಊಟ ಮಾಡಿ. ಓಕೆ, ಸೂಪರ್, ಥ್ಯಾಂಕ್ ಯು ಸರ್. ಅಣ್ಣ ಹೇಳಿ, ಮನೆಯವ್ರ ಬಗ್ಗೆ ಹೇಳಿ ಅಣ್ಣ. ನಮ್ಮ ಮನೆಯವರು ಚೆನ್ನಾಗಿದ್ದಾರೆ. ಅವರು ನಮ್ಮನ್ನು ಒಪ್ಪಿಗೆಂತಾರೆ, ನಾವು ಅವ್ರನ್ನ ಒಪ್ಪಿಗೆಂತೀವಿ. ಒಳ್ಳೆಯವರು. ಅವರು ಜಾತಿಲಿ ಮಡಿವಾಳ. ಹಾಂ, ಆದರೂ ಭಾಳ ರುಚಿ. ಹೌದಾ? ಚೆನ್ನಾಗಿ ಹೇಳಿದರು. ರುಚಿ ಸೂಪರ್. ಮನೆಯವರು ಸಾಫ್ಟು, ಎಲ್ಲ ಕೆಲಸದಲ್ಲೂ ನುರಿಸಿದ್ದಾರೆ. ಮನೆ ಕೆಲಸ ಇರ್ಬೋದು, ದೊಡ್ಡ ಕೆಲಸ ಇರ್ಬೋದು, ಭಾಳ ಜವಾಬ್ದಾರಿಯಿಂದ ಮಾಡ್ತಾರೆ. ತುಂಬ ನಮಗೆ ಹೊಂದ್ಕೊಂಡಿದ್ದಾರೆ, ನಾವು ಅವ್ರಿಗೆ ಹೊಂದ್ಕೊಂಡಿದ್ದೀವಿ. ತುಂಬ ಕೆಲಸ ಮಾಡ್ತಾರೆ, ಎಲ್ಲರಲ್ಲೂ ಇದೆ, ಭಾಳ ಜವಾಬ್ದಾರಿನೇ ಇದೆ. ಊರಿನ ಕೆಲಸ ಆಗಲಿ ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ಊರಿನ ಕೆಲಸಕ್ಕೂ ಬರ್ತಾರೆ, ಎಲ್ಲರಿಗೂ ಹೊಂದ್ಕೊಂಡು ಹೋಗ್ತಾರೆ. ಭಿನ್ನ ಭೇದಲ್ಲಿ ಎಲ್ಲರದಕ್ಕೂ ವಿಶ್ವಾಸ ಇದೆ, ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಮನೆಯವರೆಲ್ಲ ಚೆನ್ನಾಗದಾರೆ, ಒಳ್ಳೆ ಪ್ರೀತಿ ಮಾಡ್ತಾರೆ. ಎಲ್ಲರೂ ಲೇಟ್ ಆಯ್ತು ಅಂದ್ರೆ ಫೋನ್ ಮಾಡ್ತಾರೆ ಊಟಕ್ಕೆ. ಅದೇನಿಲ್ಲ, ಸಮಸ್ಯೆ ಏನಿಲ್ಲ. ಹೇಳ್ರಿ, ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ಓಕೆ, ಎಲ್ಲ ಓಕೆ. 100 out of 100. ಒಂದಲ್ಲಿ ಹೇಳಿದ್ರು ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ಓಕೆ. ಓಕೆ, ನಿಮಗೆ, ನಿಮ್ಮ ಇಡೀ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಇದ್ರಿ, ನಮ್ಮ ಜೊತೆ ಒಂದಿಷ್ಟು ವಿಷಯಗಳನ್ನ ಮಾತಾಡಿದ್ರಿ, ಒಂದಿಷ್ಟು ನಿಮ್ಮ ಫ್ಯಾಮಿಲಿ ವಿಷಯನ ಹಂಚ್ಕೊಂಡ್ರಿ, ಆಟ ಆಡಿದ್ರಿ, ಒಂದು ಒಳ್ಳೆ ಬಿಸ್ಕಿಟ್ ಮಾಡಿ ಕೊಟ್ರಿ. ಸೊ ನಿಮ್ಮೆಲ್ಲರಿಗೂ ನಮ್ಮ ಸಿರಿಗಣ್ಣ ಚಾನಲ್ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಒಂದು ಚಿಕ್ಕ ಗಿಫ್ಟ್ ನಮ್ಮ ಸಿರಿಗಣ್ಣ ಚಾನಲ್ ಪರವಾಗಿತ್ತು. ಥ್ಯಾಂಕ್ ಯು. ಸೊ ಕೊಟ್ಟು ನಮಗೇನು ಗಿಫ್ಟ್ ತಂದಿದ್ದಾರೆ. ಫಸ್ಟ್ ಟೈಮ್ ನಮಗೆ ಗಿಫ್ಟ್ ಕೊಡ್ತೀವಿ, ಅದಾಗಲೂ ನಾವು ಕೊಡೋದು ಅವರಿಗೆ. ಸೊ ಇವ್ರು ಫಸ್ಟ್ ಟೈಮ್ ನಮಗೆ ಕೊಡ್ತಿದ್ದಾರೆ. ಥ್ಯಾಂಕ್ ಯು. ಸಿರಿಗನ್ನಡ ಟಿವಿ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮ ತಂಡಕ್ಕೆ ನಮ್ಮ ಕಡೆಯಿಂದ ಗಿಫ್ಟ್ ಕೊಡ್ತಾರೆ. ಇದು ನೋಡಿ, ಸಿರಿಗಣ್ಣ ನಿಮಗೆಲ್ಲ ಯಾರಿಗಿಲ್ಲ, ನನಗೆ ಮಾತ್ರ, ನನ್ನ ಕೈಲಿ ಕೊಟ್ಟಿರೋದು. ಆಯ್ತು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸೊ ನಾವು ನಿಮ್ಮ ಮನೆಗೆ ಬರಬೇಕು ಅಂದರೆ ನೀವು ಮಾಡಬೇಕಾಗಿದ್ದು ಇಷ್ಟೇ, ನಮ್ಮ ಟಿವಿ ಡಿಸ್ಪ್ಲೇ ನಂಬರ್ ಇದೆ. ಸೊ ವಾಟ್ಸಪ್ ನಂಬರ್ಗೆ ನಿಮ್ಮ ವೀಡಿಯೋಸ್ ಅಥವಾ ಫೋಟೋಸ್ನ ಕಳಿಸಿ, ನಿಮ್ಮ ಊರಿಗೆ ಬರ್ತೀವಿ, ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಜೊತೆ ಮಾತಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಜೆನ ಮುಗಿಸ್ತಿದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ.